ನಿಮಿಷಕ್ಕೆ. ಹೌದಾ? ನನ್ನ ಪ್ರೀತಿಯ ಸಹೋದರಿಯರೇ, ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಮೊಟ್ಟ ಮೊದಲನೇದಾಗಿ ಇಂದಿನ ಈ ಹೆಣ್ಣು ಮಕ್ಕಳ ಕೂಟದಲ್ಲಿ ನನಗೆ ಕೊಡಲ್ಪಟ್ಟ ಈ ಶ್ರೇಷ್ಠ ಅವಕಾಶಕ್ಕಾಗಿ ನಾನು ತಂದೆ ದೇವರಿಗೆ ಎಲ್ಲ ಸ್ತುತಿಗನ ಮಾನ ಮಹಿಮೆಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ಪ್ರೀತಿಯ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ರವರಿಗೆ ನನ್ನ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಮುನ್ನ ನಾವು ಪ್ರಾರ್ಥನೆಯ ಮುಖಾಂತರ ಆರಂಭಿಸೋಣ. ಪ್ರೀತಿ ಸ್ವರೂಪನ ತಂದೆಯೇ, ನೀವು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಲ್ಲಿ ಒಂದೇ ಮನಸ್ಸಾಗಿದ್ದರೋ ಅವರ ಮಧ್ಯದಲ್ಲಿ ನಾನು ವಾಸವಾಗಿದ್ದೇನೆ ಅಂತ ಹೇಳಿದ ಕರ್ತನು, ನೀವು ನಮ್ಮ ಮಧ್ಯದಲ್ಲಿ ಬಂದು ಅಪ್ಪ ನಿಮ್ಮ ಚಿತ್ತದ ಅನುಸಾರ ನಮ್ಮನ್ನು ನಡೆಸು ಸ್ವಾಮಿ. ನಿಮ್ಮನ್ನು ಸ್ತುತಿಸಿ ಹಾಡಿ ಕೊಂಡಾಡಲು ಸಹಾಯ ಮಾಡಿ, ಹಾಗೆ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡಲು ಅಪ್ಪ ನಾವು ಪ್ರಾರ್ಥನೆಯ ಮುಖಾಂತರ ನಿಮ್ಮೊಟ್ಟಿಗೆ ನಮ್ಮ ಮನಸ್ಸಲ್ಲಿರುವ ವೇದನೆಗಳನ್ನು ಕೂಡ ಬಿಚ್ಚಿಡಲು ಸಹಾಯ ಮಾಡಿ. ಎಲ್ಲ ಈ ಕಾರ್ಯಕ್ರಮ ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲವನ್ನು ನಿಮ್ಮ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಈ ವರ್ಷದ 6 ತಿಂಗಳ 6ನೆಯ ದಿನದಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಸೇರಿ ಬಂದಿರುವುದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೇ ಹಾಗೂ ಆತನ ಪ್ರೀತಿಯೇ ಆಗಿದೆ. ಆತನ ನಡೆಸುವಿಕೆ ಮತ್ತು ಆತನ ಸ್ತುತಿ ಸ್ತೋತ್ರಗಳನ್ನು ಹಾಡಲು ನಾವೆಲ್ಲರೂ ಕೆಲವು ವಾಕ್ಯಗಳನ್ನು ನೋಡಿಕೊಳ್ಳೋಣ. ಕೀರ್ತನೆ 46ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಕೀರ್ತನೆ 91:1ರಲ್ಲಿ, ಪರಾತ್ಪರನ ಮರೆ ಹೊಕ್ಕುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕೀರ್ತನೆ 16:1ರಲ್ಲಿ ನೋಡುವಾಗ, ದೇವರು ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ಸಹೋದರಿಯರೇ, ಈ ಸಮಯದಲ್ಲಿ ನಾವು ಯಾವುದೇ ಸ್ಥಿತಿಯಲ್ಲಿದ್ದರೂ ಸರಿ, ನಮ್ಮ ಆಶ್ರಯ ದುರ್ಗವಾಗಿರುವ ಆತನನ್ನು ಆಶ್ರಯವೂ ನೀನೇ ಏಸಯ್ಯ ಎಂಬ ಹಾಡಿನ ಮುಖಾಂತರ ಆರಾಧನೆ ಮಾಡೋಣ. ಆಶ್ರಯವೂ ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವೂ ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆರಾಧನೆ
ಕಷ್ಟದ ದಿನದಿ ನನ್ನಾಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ ನನ್ನ ಕಾಡುವ ನನ್ನ ಒಡೆಯನೇ, ಯೆಹೋವೇ ನೀನೇ ಅಯ್ಯ. ನನ್ನ ಕಾಡುವ ನನ್ನ ಒಡೆಯನೇ, ಯೆಹೋವೇ ನೀನೇ ಅಯ್ಯ. ಆರಾಧನೆ 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 ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವನು ನೀನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವನು ನೀನೇ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆರಾಧನೆ 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 ಆರಾಧನೆ. ಹೌದು ಸ್ವಾಮಿ, ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕಂತ ಹೇಳ್ಕೊಂಡಿದ್ದೀರಾ ಅಪ್ಪ. ನಮ್ಮ ಪೂರ್ಣ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧನೆ ಮಾಡ್ತೇವೆ ಸ್ವಾಮಿ. ನೀವು ಸರ್ವಶಕ್ತ ದೇವನಾಗಿರುವುದರಿಂದ ಆರಾಧನೆ ಮಾಡ್ತೇವೆ. ನೀವು ಭಯಂಕರ ಪರಾಕ್ರಮಶಾಲಿಯಾಗಿರುವ ದೇವರಾಗಿರುವುದಕ್ಕೆ ಆರಾಧನೆ ಮಾಡ್ತಾ ಇದ್ದೇವೆ ಅಪ್ಪ. ನೀವು ಸತ್ಯ ದೇವರಾಗಿರುವುದಕ್ಕಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ನೀವು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಮಾರ್ಪಡಂತ ದೇವರಾಗಿರುವುದಕ್ಕಾಗಿ ಆರಾಧನೆ ಮಾಡ್ತೇವೆ ಅಪ್ಪ. ನೀವು ನೊಂದು ಹೋದ ಹೃದಯಕ್ಕೆ ಸಮೀಪವಾಗಿರುವ ಕರ್ತನಾಗಿರುವುದಕ್ಕಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿಸುವ ಕರ್ತನಾಗಿರುವುದಕ್ಕಾಗಿ ಆರಾಧನೆ, ನಮ್ಮ ಪ್ರಾರ್ಥನೆಯನ್ನು ಅಪ್ಪ ಕೇಳಿಸಿಕೊಂಡು ಸದ್ಯುತ್ತರ ಕೊಡುವಂತ ಏಕೈಕ ದೇವರಾಗಿರುವುದಕ್ಕಾಗಿ ಆರಾಧನೆ ಮಾಡ್ತಾ ಇದ್ದೇವೆ ಸ್ವಾಮಿ ಅಪ್ಪ. ನೀವು ನಮ್ಮ ಮಧ್ಯದಲ್ಲಿ ಬಂದು ನೀವು ಚಲಿಸಬೇಕಾಗಿ ಆರಾಧನೆ ಮಾಡ್ತಾ ಇದ್ದೇವೆ, ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ ಅಪ್ಪ. ನೀವು ನಿನ್ನೆಯ ಹಾಗೆಯೇ ಸ್ವಾಮಿ ಇವತ್ತು ಕೂಡ ನಮ್ಮೊಟ್ಟಿಗೆ ಒಂದೊಂದು ನಿಮಿಷ ನೀವು ನಮ್ಮೊಟ್ಟಿಗೆ ಇರುವುದಕ್ಕಾಗಿ ಸ್ತೋತ್ರ. ನಮ್ಮ ಮೇಲೆ ಕಣ್ಣನಿಟ್ಟು ನಾವು ಹೋಗಬೇಕಾಗಿರೋ ದಾರಿಯನ್ನು ತೋರಿಸುವ ಕರ್ತನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಇಕ್ಕಟ್ಟಿನಲ್ಲಿ ಶ್ರೇಷ್ಠ ಸಹಾಯಕನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ. ನಿಮ್ಮ ಪ್ರೀತಿ ಅಪಾರವಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ನೀವು ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ ಅಪ್ಪ, ನಮಗಾಗಿ ಕಲ್ವಾರಿ ಶಿಲುಬೆ ಮೇಲೆ ನಿಮ್ಮ ಪ್ರಾಣವನ್ನೇ, ನಿಮ್ಮ ರಕ್ತವನ್ನೆಲ್ಲ ಸುರಿಸಿ ಪ್ರಾಣವನ್ನು ತ್ಯಾಗ ಮಾಡಿದ್ದಕ್ಕಾಗಿ ಸ್ತೋತ್ರ. ಆರಾಧನೆ ಮಾಡ್ತೇವೆ ಸ್ವಾಮಿ, ನಿಮ್ಮನ್ನು ಆರಾಧನೆ ಮಾಡ್ತೇವೆ ಅಪ್ಪ. ಪರಿಶುದ್ಧ ದೇವನಪ್ಪ ನೀವು ಅಪ್ಪ. ಪರಿಶುದ್ಧ ಮಹಾಸ್ಥಳದಲ್ಲಿ ಅಪ್ಪ ಪರಿಶುದ್ಧನು ಅಂತ ರಾತ್ರಿ ಹಗಲು ಸ್ತೋತ್ರ ಮಾಡಲು ಯೋಗ್ಯನಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ನಮ್ಮ ದೇವರು ನಮಗೆ ಆಶ್ರಯ ದುರ್ಗವು ಮಾತ್ರವಲ್ಲ, ಆತನೇ ನಮಗೆ ಎಲ್ಲವೂ ಆಗಿದ್ದಾನೆ.
ತಂದೆ ದೇವ ನನ್ನ ಸರ್ವಸ್ವ ನೀನೇ ಅಯ್ಯ ಎಂಬ ಹಾಡನ್ನು ಆರಾಧನೆಯ ಮುಖಾಂತರ ಹಾಡಿಕೊಳ್ಳೋಣ. ತಂದೆ ದೇವಾ ನನ್ನ ಸರ್ವ ನೀವಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀವಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯರೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ನನ್ನ ಪ್ರಿಯರೇ ನನ್ನ ಪ್ರಾಣವೇ ನಿನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನಾರಾಧಿಸುವೆ. ತಂದೆ ದೇವಾ ನನ್ನ ಸರ್ವ ನೀವಯ್ಯ, ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನ ಕೈಯಿಂದಾಗದಯ್ಯ, ನಿನ್ನ ಕಾರ್ಯವ ವಿವರಿಸಲು ನನ್ನ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನ ಕೈಯಿಂದಾಗದಯ್ಯ, ನಿನ್ನ ಕಾರ್ಯವ ವಿವರಿಸಲು ನನ್ನ ಬದುಕು ಸಾಲದಯ್ಯ. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಸರ್ವ ನೀವಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಜೇನು ತುಪ್ಪಕ್ಕಿಂತ ನಿನ್ನ ಪ್ರೀತಿ ಮಧುರವಯ್ಯ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಜೇನು ತುಪ್ಪಕ್ಕಿಂತ ನಿನ್ನ ಪ್ರೀತಿ ಮಧುರವಯ್ಯ. ತಂದೆ ದೇವಾ ನನಗೆ ಸುಖ. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖ. ತಂದೆ ದೇವಾ ನನ್ನ ಸರ್ವ ನೀವಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀವಯ್ಯ, ನೀನಿದ್ದರೆ ನನಗೆ ಸಾಕು.
ಏಸಪ್ಪ. ಈ ಲೋಕದಲ್ಲಿ ನಮ್ಮನ್ನ ಹೇಗಿದ್ದೀವೋ ಹಾಗೆ ಪ್ರೀತಿ ಮಾಡಕ್ಕೆ ನೀವೊಬ್ಬರೇ ಶಕ್ತನಪ್ಪ. ಅಪ್ಪ, ನಿಮ್ಮ ಪ್ರೀತಿ ಅಪಾರವಾಗಿರುವುದರಿಂದ ಅಪ್ಪ, ನೀವು ಯಾವಾಗಲೂ ಸ್ವಾಮಿ ನಮ್ಮ ಒಂದೊಂದು ಅಗತ್ಯಗಳನ್ನು ಪೂರೈಸಿಕೊಂಡು ನಮ್ಮೊಟ್ಟಿಗೆ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಕಣ್ಣೀರನ್ನು ಒರೆಸುವಾತನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಬಾಯಲ್ಲಿ ಒಂದು ಮಾತು ಬರುವುದಕ್ಕೆ ಮುನ್ನವೇ ನೀವು ಅರ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ತಂದೆ ದೇವ, ನೀವೊಬ್ಬರೇ ಸಾಕು ಸ್ವಾಮಿ. ನಿನ್ನ ತಂದೆ ತಾಯಿ ಕೈ ಬಿಟ್ಟರು, ನಾನು ಈ ಲೋಕದ ಕಡೆಯಾಂತರವಾಗಿ ನಿನ್ನೊಟ್ಟಿಗೆ ಇರುತ್ತೇನೆ ಅಂತ ವಾಗ್ದಾನ ಮಾಡಿರೋ ಕರ್ತನು ಬರೀ ವಾಗ್ದಾನ ಮಾತ್ರ ಅಲ್ಲ ಸ್ವಾಮಿ, ನೀವು ನಮ್ಮೊಟ್ಟಿಗೆ ನಿಜಕ್ಕೂ ಇದ್ದೀರಾ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವ ತಂದೆ ಆಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮನ್ನು ಹೆಸರಿಡಿದು ಕರೆದಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಆರಂಭ ಅಂತ್ಯವನ್ನು ಅರ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಒಬ್ಬೊಬ್ಬರ ಕಣ್ಣೀರನ್ನು ನೋಡಿರುವ ಕರ್ತನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಕಣ್ಣೀರನ್ನು ಬುತ್ತಲಿಕೆಯಲ್ಲಿ ಹಾಕಿ ನಮ್ಮ ಹೆಸರುಗಳನ್ನು ಬರೆದು ಅಪ್ಪ ನಿಮ್ಮ ಕಾಲಿನ ಹತ್ತಿರ ದೇವದೂತ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಸರಿಯಾದ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ಸದ್ಯುತ್ತರ ಕೊಡುವಂತ ಸರ್ವಶಕ್ತನಾಗಿರೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಿಮ್ಮಂತ ದೇವರು ಸ್ವಾಮಿ ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಅಲ್ಪರು, ಅಯೋಗ್ಯರು, ಪಾಪಿಗಳು, ದ್ರೋಹಿಗಳು, ಗಣನೆಗೆ ಬಾರದಂತ ನಮ್ಮನ್ನು ಕೂಡ ಪ್ರೀತಿ ಮಾಡಿ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿರುವುದಕ್ಕಾಗಿ ಸ್ತೋತ್ರ. ಪಾಪವನ್ನು ಅಸಹ್ಯಪಟ್ಟು ಪಾಪಿಗಳಾಗಿರೋ ನಮ್ಮನ್ನ ಎಷ್ಟು ಪ್ರೀತಿ ಮಾಡಿದರೆ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ನಮ್ಮ ಮಧ್ಯದಲ್ಲಿದ್ದು ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಮ್ಮೊಟ್ಟಿಗೆ ಮಾತಾಡಿ ಸ್ವಾಮಿ. ನಿಮ್ಮ ವಾಕ್ಯಗಳನ್ನು ಅಪ್ಪ ನಾವು ಕೇಳಿಸಿಕೊಳ್ಳುವುದು ಮಾತ್ರ ಅಲ್ಲ, ನಿಮ್ಮ ವಾಕ್ಯಗಳಿಗೆ ವಿಧೇಯರಾಗಿ ನಂಬಿಕೆಯಿಂದ ಜೀವಿಸಲು ನಮಗೆ ಹೇಳಿಕೊಡಿ ಸ್ವಾಮಿ. ಅಪ್ಪ, ಈಗ ನಮ್ಮ ಈ ಹೆಣ್ಣು ಮಕ್ಕಳ ಕೂಟದಲ್ಲಿ ಸೇರಿರುವ ಒಬ್ಬೊಬ್ಬರನ್ನು ಕೂಡ ನಮ್ಮೆಲ್ಲರ ಆತ್ಮ ದೇಹ ಪ್ರಾಣಗಳನ್ನು ನಿಮ್ಮ ಕೈಗೆ ಒಪ್ಪಿಸ್ಕೊಡ್ತಾರೆ. ಮಾತಾಡಿ ಸ್ವಾಮಿ. ಯೇಸುವೇ, ಮಾತಾಡು ಸ್ವಾಮಿ. ನಾವು ಕೇಳಿಸಿಕೊಳ್ಳಲು ಸಿದ್ಧರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿರುವ ನಮ್ಮ ಸತ್ಯವೇದವು ಒಂದು ವಿಶೇಷವಾದ ಗ್ರಂಥವಾಗಿದೆ. ಇದು ದೇವರ ಬಾಯಿಂದ ಹೊರಟು ಬಂದಿರುವ ಜೀವವುಳ್ಳ ವಾಕ್ಯವಾಗಿದೆ. ನಾವು ಆಶ್ಚರ್ಯಕರವಾದ ಸಂಗತಿಗಳನ್ನ ಬೈಬಲಲ್ಲಿ, ಸತ್ಯವೇದದಲ್ಲಿ ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಪರಿಶುದ್ಧಾತ್ಮನು ಕೆಲವು ಜನರ ಹೆಸರುಗಳನ್ನು ಬರೆಯದೆ ಆತನು ಆ ವಾಕ್ಯಗಳನ್ನು ನಮ್ಮ ಮುಂದೆ ಇಟ್ಟಿರುವುದನ್ನು ನೋಡಿದ್ದೇವೆ. ನಾವು ಅನೇಕ ಸಾರಿ ಈ ವಾಕ್ಯಗಳನ್ನು ಓದುವಾಗ ಕೆಲವು ಸಂಗತಿಗಳನ್ನು ನಾವು ಫೋಕಸ್ ಮಾಡದೆ, ಗಮನಿಸದೆ ಹಾಗೆ ಓದ್ಕೊಂಡು ಹೋಗಿರ್ತೇವೆ. ಆದರೆ ಇವತ್ತು ಕೆಲವು ಉದಾಹರಣೆಗಳನ್ನು ನಾವು ನೋಡಿಕೊಳ್ಳೋಣ. ಲೋಟನ ಹೆಂಡತಿ ಮತ್ತು 2 ಹೆಣ್ಣು ಮಕ್ಕಳ ಹೆಸರುಗಳನ್ನ ನಾವು ಸತ್ಯವೇದದಲ್ಲಿ ನೋಡಕ್ಕಾಗಲ್ಲ. ನಾವು ಆದಿಕಾಂಡ 19ನೇ ಅಧ್ಯಾಯದಲ್ಲಿ ಓದುವಾಗ ಅವರ ವಿಷಯವಾಗಿ ನಾವು ಓದಿಕೊಳ್ತೇವೆ. ಆಕೆಯು ಒಂದು ಅವಿಧೇಯ ಸ್ತ್ರೀಯ ಉದಾಹರಣೆಯಾಗಿ ಹೋದಳು. ಆಕೆ ನಂಬಿಕೆಯಿಂದ ದೇವರು ಹೇಳಿದ ಕಾರ್ಯಗಳನ್ನು ಪಾಲಿಸದೆ ಹಿಂದಿರುಗಿ ನೋಡಿದ್ದರಿಂದ ಸೋದೋಮ್ ಗೊಮೋರವನ್ನು ಆಕೆ ಅವಿಧೇಯಳಾದಳು. ಎರಡನೆಯದಾಗಿ ನೋಹನ ಹೆಂಡತಿ ಮತ್ತು ಆತನ 3 ಸೊಸೆಯಂದಿರ ಬಗ್ಗೆ ಆದಿಕಾಂಡ 7ನೇ ಅಧ್ಯಾಯ 13ನೇ ವಾಕ್ಯಗಳಲ್ಲಿ ನೋಡಬಹುದು. ಅವರು ಕುಟುಂಬದವರು ನೋಹನು ಹೇಗೆ ದೇವರ ವಾಕ್ಯವನ್ನು ಕೇಳಿಸಿಕೊಂಡು, ಆಜ್ಞೆಯನ್ನು ಕೇಳಿಸಿಕೊಂಡು, ಮಳೆ ಬರ್ಲಿಕ್ಕಿದೆ, ಆದ್ರಿಂದ ನೀನು ನಾವೇನು ಕಟ್ಟಬೇಕು ಅಂತ ದೇವರು ಆತನಿಗೆ ಆಜ್ಞೆಯನ್ನು ಕೊಟ್ಟಾಗ ಆತನು ಆ ಆಜ್ಞೆಯನ್ನು, ಆತನ ದೇವರ ಮಾತನ್ನು ಎತ್ತಿಕೊಂಡು ಹೋಗಿ ತನ್ನ ಕುಟುಂಬಕ್ಕೆ, ತನ್ನ ಹೆಂಡತಿ ಮಕ್ಕಳಿಗೆ, ಸೊಸೆಯಂದಿರಿಗೆ ಹೇಳುವಾಗ ಅವರ ಹೆಂಡತಿ ಮಕ್ಕಳು ಮತ್ತು ಸೊಸೆಯಂದಿರು ಎಲ್ಲರೂ ಅದನ್ನು ವಿಶ್ವಾಸ ಮಾಡಿ ನೋಹನೊಟ್ಟಿಗೆ ಸೇರಿ ನಾವೇನು ಕಟ್ಟಲು ಅವರು ಒಟ್ಟಿಗೆ ಸೇರಿ ಆ ಕೆಲಸವನ್ನ ಮಾಡಿ ಮುಗಿಸಿದ್ರು. ಅವರು ಆ ವಿಧೇಯತ್ವವನ್ನು ತೋರಿಸಿದ್ರಿಂದ ಅವರು ಮಾತ್ರ ಅಲ್ಲ,
ಅವ್ರ ಕುಟುಂಬ ಮಾತ್ರ ಅಲ್ಲ, ಮತ್ತು ಈ ಲೋಕಕ್ಕೆ ಒಂದು ಹೊಸ ಪ್ರಾರಂಭ ಉಂಟಾಯಿತು. ಹಳೆಯ ಎಲ್ಲ ಕಾರ್ಯಗಳನ್ನು ದೇವರು ಮಳೆಯಿಂದ ಹಾಳು ಮಾಡಿ, ಧ್ವಂಸ ಮಾಡಿ, ಅದನ್ನು ನಿರ್ಮೂಲ ಮಾಡಿ ಹೊಸ ಸೃಷ್ಟಿಯಾಗಿ ಈ ಲೋಕವನ್ನ ಸೃಷ್ಟಿ ಮಾಡಿ ಅವರಿಗೆ ಕೊಟ್ಟನು. ಯೋಬನ ಮೂರನೇದಾಗಿ ಯೋಬನ ಹೆಂಡತಿಯನ್ನು ನೋಡುವಾಗ, ಯೋಬನು ಬರೆದ ಯೋಬನ ಪುಸ್ತಕದಲ್ಲಿ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುವಾಗ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದ್ಲು. ಯಾಕೆ ಅಂತಂದ್ರೆ, ಯೋಬನು ಒಂದೇ ದಿನದಲ್ಲಿ ತನ್ನ ಎಲ್ಲ ಮಕ್ಕಳನ್ನು, ತನ್ನ ಆಸ್ತಿಯನ್ನು ಕಳ್ಕೊಂಡನು. ಆದರೂ ಕೂಡ ಆ ನೀತಿವಂತನು ದೇವರನ್ನ ಏನು ಹೇಳದೆ ಸೈಲೆಂಟ್ ಆಗಿದ್ದಾಗ ಹೆಂಡತಿ ಹೇಳ್ಕೊಡ್ತಾಳೆ, ನೀನು ದೇವರನ್ನು ದೂಷಿಸಿ ಜೀವ ಬಿಟ್ಬಿಡು ಅಂತ. ಅವಳು ಕೂಡ ಒಂದು ಅವಿಶ್ವಾಸಿಯಾಗಿ ನಾವು ನೋಡ್ತಾ ಇದ್ದೇವೆ. ಅವಳು ತನ್ನ ಗಂಡನ ಹಾಗೆ ನೀತಿವಂತಳಾಗಿ ಕಂಡು ಬರುವುದಿಲ್ಲ. 4ನೇದಾಗಿ ನಾವು ನೋಡುವಾಗ, ಇದು ಇವಾಗ ನಾವು ನೋಡಿದ್ದ 3 ಉದಾಹರಣೆಗಳಲ್ಲಿ ನೋಡುವಾಗ ವಿಶ್ವಾಸ ಮಾಡುವ ಹೆಣ್ಣು ಮಕ್ಕಳು ಮತ್ತು ವಿಧೇಯ ಹೆಣ್ಣು ಮಕ್ಕಳನ್ನು ನೋಡಿದ್ದೇವೆ. ಅವಿಶ್ವಾಸದಿಂದ ಆಶೀರ್ವಾದಗಳನ್ನು ಕಳಕೊಂಡ ಹೆಣ್ಣು ಮಕ್ಕಳನ್ನು ಕೂಡ ನೋಡಿದ್ದೇವೆ. ನಾಮಾನನ ಸೇವಕಿ, ಒಂದು ಸ್ಲೇವ್ ಗರ್ಲ್, ಇಸ್ರಾಯೇಲ್ ದೇಶದಿಂದ ಹಿಡ್ಕೊಂಡು ಬಂದ ಒಂದು ಹೆಣ್ಣು ಮಗಳು ನಾಮಾನ್ ಅವರ ಮನೆಯಲ್ಲಿ ಅವಳು ನೀತಿವಂತಳಾಗಿ, ಅವಳು ದೇವರ ಮಗಳಾಗಿ, ದೇವರಿಗೆ ಭಯಪಟ್ಟ ಮಗಳಾಗಿ ಅವಳು ನಡ್ಕೊಂಡಿದ್ದರಿಂದ ಅವಳ ಸಾಕ್ಷಿಯ ಜೀವಿತ ಮುಖಾಂತರ ಅವಳ ಯಜಮಾನನಿಗೆ ಒಂದು ರೋಗ ಬಂದಿದೆ, ಚರ್ಮದ ರೋಗ ಬಂದಿದೆ ಅಂತ ನೋಡಿ ಅವಳು ಹೇಳ್ತಾಳೆ, ಆ ನಾಮಾನ್ ಅವರ ಹೆಂಡತಿ ಹತ್ರ ಹೇಳ್ತಾಳೆ, ನನ್ನ ಯಜಮಾನನು ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಪ್ರವಾದಿಯ ಬಳಿಯಲ್ಲಿ ಹೋದರೆ ಆತನ ಆ ರೋಗವು ವಾಸಿಯಾಗುತ್ತದೆ ಅಂತ. ಆಗ ಅವಳ ಮಾತನ್ನು ಕೇಳಿಸಿಕೊಂಡು ನಾಮಾನ್ ಹೋಗಿ ಇಸ್ರಾಯೇಲ್ ದೇಶದಲ್ಲಿ ಸೇವಕನು ಹೇಳಿದ ಪ್ರಕಾರ ಅವನು ಒಬೆ ಮಾಡಿದ್ರಿಂದ, ಹೇಳಿದ ಮಾತನ್ನು ಕೇಳಿದ್ರಿಂದ ಆತನ ಆ ರೋಗದಿಂದ ಸ್ವಸ್ಥತೆಯನ್ನ ಕಂಪ್ಲೀಟ್ ಆಗಿ ಹೊಂದಿಕೊಂಡನು. ಇವಾಗ ಒಂದು ದೇವರನ್ನ ಆರಾಧನೆ ಮಾಡೋರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು. ಅದನ್ನ ನಾಮಾನು ಒಂದು ಅವಿಶ್ವಾಸಿಯಾಗಿದ್ದ ಒಂದು ಮನುಷ್ಯ ಆರಾಧನೆ ಮಾಡುವ ಮನುಷ್ಯನಾಗಿ ಸತ್ಯ ದೇವರನ್ನು ಕಂಡುಕೊಂಡು ಅವನು ಹೊಸ ಜೀವಿತವನ್ನು ಪ್ರಾರಂಭಿಸಲು ಶುರು ಮಾಡ್ದ. ಈಗ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಓದುವಾಗ ಅವನು, ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ವರ್ಷಿಪರ್ ಆಫ್ ಎ ಟ್ರೂ ಗಾಡ್, ಅವನು ಸತ್ಯ ದೇವರ ಆರಾಧನೆ ಮಾಡಲು ಮತ್ತು ಯೇಸು ಸ್ವಾಮಿಯ ಮಗನಾಗಿ, ದೇವರ ಮಗನಾಗಿ ಅವನು ಬದಲಾದ. ನಾವು ಇವಾಗ ಇದುವರೆಗೂ ನಾವು ಹೆಸರಿಲ್ಲದ ಹೆಣ್ಣು ಮಕ್ಕಳನ್ನ, ಸ್ತ್ರೀಯರನ್ನ ಉದಾಹರಣೆಯಾಗಿ ಹಳೆ ಒಡಂಬಡಿಕೆಯಿಂದ ನೋಡಿಕೊಂಡೆವು. ಈಗ ನಾವು ಮಾರ್ಕನು ಬರೆದ ಸುವಾರ್ತೆಯಲ್ಲಿ 2 ಹೆಣ್ಣು ಮಕ್ಕಳ ಬಗ್ಗೆ ನಾವು ನೋಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25ರಿಂದ 34ನೇ ವಚನದಲ್ಲಿ ನಾವು ನೋಡೋಣ. ಅದರಲ್ಲಿ 12 ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ಬಳಲಿದ ಒಂದು ಸ್ತ್ರೀಯನ್ನು ನೋಡ್ತೇವೆ. ಅಂದ್ರೆ ಕಂಟಿನ್ಯೂಸ್ ಬ್ಲೀಡಿಂಗ್ ಇದ್ದಿದೆ ಅವಳಿಗೆ 12 ವರ್ಷ, 1 ದಿನ 2 ದಿನ ಅಲ್ಲ. ಹಾಗೆ ವಾಕ್ಯ 26ರಲ್ಲಿ ನಾವು ನೋಡುವಾಗ ಅವಳು ಅನೇಕ ಡಾಕ್ಟರ್ಸ್ ಅನ್ನ ನೋಡ್ತಾಳೆ. ಮಾರ್ಕ 5:26, ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆಕೆ ಕೈಯಲ್ಲಿದ್ದ ಎಲ್ಲ ದುಡ್ಡನ್ನು, ಹಣವನ್ನು ಎಲ್ಲ ಖರ್ಚು ಮಾಡಿಕೊಂಡು, ಟ್ರೀಟ್ಮೆಂಟ್ಸ್ ಎಲ್ಲ ತೆಗೆದುಕೊಂಡು ಆ ರೋಗ ವಾಸಿಯಾಗದೆ ಅದು ಹೆಚ್ಚಾಗಿ ಆಕೆಗೆ ಅಧಿಕವಾಯಿತು ಆ ರೋಗ ಅಂತ ನೋಡ್ತೇವೆ. 27ನೇ ವಾಕ್ಯದಲ್ಲಿ ನೋಡುವಾಗ ಅವಳು ಯೇಸು ಸ್ವಾಮಿಯ ಬಗ್ಗೆ ಕೇಳಿಸ್ಕೊತಾಳೆ. 27th ವರ್ಸ್, ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಅವಳು ಯೇಸು ಸ್ವಾಮಿಯ ಬಗ್ಗೆ ಕೇಳಿಸ್ಕೊಂಡ್ಳು, ನಿರ್ಣಯ ಮಾಡ್ಕೊಂಡ್ಳು, ತೀರ್ಮಾನ ಮಾಡ್ಕೊಂಡ್ಳು, ನಾನು ಹೋಗಿ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟುತ್ತೀನಿ,
ಅವಾಗ ನನಗೆ ಸ್ವಸ್ಥತೆ ಆಗುತ್ತೆ ಅಂತ. ಯಾಕಂದ್ರೆ ಅವಳು ಕೇಳಿಸ್ಕೊಂಡಿರ್ಬೋದು ಅನೇಕ ಸಾಕ್ಷಿಗಳನ್ನ, ಈ ತರ ಯೇಸು ಸ್ವಾಮಿ ಅನೇಕ ರೋಗಿಗಳನ್ನ ಸ್ವಸ್ಥ ಮಾಡಿದ್ದಾರೆ, ಆತನಿಂದ ಆಗದಿರೋ ಕಾರ್ಯ ಯಾವುದೂ ಇಲ್ಲ, ಈತನು ದಾವಿದ ಕುಮಾರನಾಗಿರ್ಬೋದಾ ಅಂತೆಲ್ಲ ಅವರು ಮಾತಾಡ್ಕೊಂಡಿದ್ದನ್ನ ಅವ್ರ ಊರಲ್ಲಿ ಕೇಳಿಸ್ಕೊಂಡ್ಲು. ಆದ್ರಿಂದ ಅವಳು ವಿಶ್ವಾಸದಿಂದ ತೀರ್ಮಾನ ಮಾಡಿ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ತೇನೆ ಅಂತ ತೀರ್ಮಾನ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಕಾಂಡ 15ನೇ ಅಧ್ಯಾಯ 19ನೇ ವಾಕ್ಯ, ಯಾಜಕ ಕಾಂಡ 15:19. ಹಳೆ ಒಡಂಬಡಿಕೆಯಲ್ಲಿ ಒಬ್ಬರಿಗೆ ಈ ಪೀರಿಯಡ್ಸ್ ಆಗುತ್ತೆ ಅಥವಾ ಈ ರಕ್ತ ಕುಸುಮ ರಕ್ತ ಹರಿಯುವುದು ಅನ್ನುವ ಪ್ರಾಬ್ಲಮ್ಸ್ ಬಂದಾಗ ಅದು ತಂದೆ ದೇವರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಸ್ತ್ರೀಗೆ ರಕ್ತಸ್ರಾವವಾದರೆ ಅವಳು 7 ದಿನಗಳ ತನಕ ಪ್ರತ್ಯೇಕವಾಗಿರಬೇಕು. ಅವಳನ್ನು ಮುಟ್ಟಿದವರು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧರಾಗುವರು. ಅವಳು ಮುಟ್ಟಾಗಿರುವಾಗ ಯಾವುದರ ಮೇಲೆ ಮಲಗಿದರೂ ಕೂತುಕೊಂಡರೂ ಅದು ಅಶುದ್ಧವಾಗಿರುವುದು. ಇವಾಗ ಒಬ್ಬರಿಗೆ ಈ ತರ ಬ್ಲಡ್ ಫ್ಲೋ ಆಗತ್ತೆ, ರಕ್ತ ಹೋಗುತ್ತೆ ಅಂತಂದ್ರೆ ಅವರು ಅಶುದ್ಧರಾಗಿ ಕನ್ಸಿಡರ್ ಮಾಡಲ್ಪಟ್ಟರು. ಹಳೆ ಒಡಂಬಡಿಕೆಯಲ್ಲಿ ಅವರನ್ನ ಒಂದು ಕಡೆ ದೂರದಲ್ಲಿ ಕೂರಿಸ್ತಾ ಇದ್ರು. ಅವ್ರು ಮಲಗಿದ ಬೆಡ್ ಅನ್ನು ಕೂಡ ಯಾರು ಮುಟ್ತಿರ್ಲಿಲ್ಲ. ಮುಟ್ಟಿದ್ರೆ ಅವರು ಡರ್ಟಿಯಾಗಿ ಅಂದ್ರೆ ಅಶುದ್ಧರಾಗಿ ಕನ್ಸಿಡರ್ ಮಾಡಲ್ಪಟ್ರು. ಅವರು ಸಾಯಂಕಾಲದವರೆಗೂ ಅವರು ಅಶುದ್ಧರು ಅಂತ ಕನ್ಸಿಡರ್ ಮಾಡಿದ್ರು. ಹಾಗೆ ಈ ಹೆಣ್ಣು ಮಗಳು ಕೂಡ ಬಾಧೆಯಿಂದ ಅವಳು ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು ಅಂತ ಹೇಳಿ ಅವಳು ಬಹಳ ಪ್ರಯತ್ನ ಪಡ್ತಾಳೆ. ಇವಾಗ ನಾವೇ ನೋಡಿದ್ದೇವೆ, ಹೆಣ್ಣು ಮಕ್ಕಳಾಗಿರುವ ನಾವು ಕೂಡ ಅನುಭವಿಸಿದ್ದೇವೆ. ಒಂದ್ಸತಿ ಪೀರಿಯಡ್ಸ್ ಆದ್ರೆ 2 to 3 days ಆಗುತ್ತೆ. ಸಮ್ಟೈಮ್ಸ್ ಕೆಲವರಿಗೆ 5 ದಿನ, 1 ವಾರದ ಮೇಲಾಗತ್ತೆ. ಆವಾಗ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು. ಅದರಿಂದ ಉಂಟಾಗುವ ನೋವು, ವೀಕ್ನೆಸ್, ಶರೀರದಲ್ಲಿ ಬಲಹೀನತೆಗಳು ಹೇಗೆಲ್ಲ ಬರುತ್ತೆ. ಒಂದೊಂದ್ಸತಿ ತಲೆನೋವು, ಭಯಂಕರ ತಲೆನೋವು, ಸೊಂಟ ನೋವು, ಹೊಟ್ಟೆ ನೋವು, ವಾಮಿಟಿಂಗ್ ಆಗುತ್ತೆ ಕೆಲವರಿಗೆ. ಆಮೇಲೆ ಮೂಡ್ ಫ್ಲಕ್ಚುಯೇಟ್ ಆಗುತ್ತೆ. ಅವರು ಒಂದನ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆದರೂ ಕೂಡ ಹೆಣ್ಣು ಮಕ್ಕಳು ಮನೇಲಿ ಮಾಡಲೇಬೇಕಾಗತ್ತೆ, ಎಲ್ಲ ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಆಮೇಲೆ ಟಯರ್ಡ್ನೆಸ್ ಇಂದ ಅವ್ರಿಗೆ ನಿಲ್ಲಲು ಕೂಡ ಶಕ್ತಿ ಇರಲ್ಲ. 1 ವಾರದಲ್ಲೇ, 3 ದಿನದಲ್ಲೇ, 5 ದಿನದಲ್ಲೇ. ಆದರೆ ಈ ಹೆಣ್ಣು ಮಗಳನ್ನು ನೋಡುವಾಗ ಅದು 12 ವರ್ಷ, 1 ದಿನ 2 ದಿನ ಅಲ್ಲ. ಅದರಿಂದ ಅವಳಿಗೆ ಏನಾಗಿರಬಹುದು, ನಿಲ್ಲ ಕೂಡ ಶಕ್ತಿ ಇರಲ್ಲ ಅಂತ ನನಗನ್ಸುತ್ತೆ. ಒಂದ್ಸತಿ ನಾನು ಕಾಲೇಜ್ ಓದುವಾಗ 1 ತಿಂಗಳಿಗೆ 2 ಸತಿ ಪೀರಿಯಡ್ಸ್ ಆಗ್ಬಿಡ್ತು. ನೋಡಿದ್ರೆ ಬೆಡ್ ಮೇಲಿಂದ ಎದ್ದು ನಡೆಯಕ್ಕಾಗದೆ ನನ್ನ ಮೊಣಕಾಲುಗಳು ತುಂಬಾ ನೋವ್ತಾ ಇತ್ತು. ನನ್ನ ಪಾದಗಳು, ಸೊಂಟ ಅಷ್ಟು ನೋವ್ತಾ ಇತ್ತು. ಹಾಸ್ಪಿಟ್ಲ್ಗೆಲ್ಲ ಹೋಗಿ 3 ಹಾಸ್ಪಿಟಲ್ಸ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದ್ವಿ. ಏನೂ ಇಲ್ಲ, ಅದು ಸಮ್ಟೈಮ್ಸ್ ಈ ಥರ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳಿದ್ರು. ಹಾಗೆ ಒಂದು 3 ದಿನ ತಡ್ಕೊಳಕ್ಕಾಗಲಿಲ್ಲ ನನಗೆ. 1 ತಿಂಗಳಲ್ಲಿ 2 ಸತಿ ಆಗಿದ್ದು ನಾನು ಬೇರೆ ಮಾಡೋಕ್ಕಾಗಲಿಲ್ಲ. ಆದರೆ ಈ ಹೆಣ್ಣು ಮಗಳು 12 ವರ್ಷ ಕಂಟಿನ್ಯೂಸ್ ಬ್ಲಡ್ ಫ್ಲೋ, ರಕ್ತ ಹರಿತಾ ಇತ್ತು. ಆದ್ರಿಂದ ಅವಳನ್ನ ಅಲ್ಲಿರೋ ಜನಗಳು ಹೇಗೆ ನೋಡಿರ್ಬೋದು, ಒಂದು ಪಾಪಿಯಾಗಿ ನೋಡಿರ್ಬೋದು. ಕೆಲವು ಜನಗಳ ಚುಚ್ಚು ಮಾತುಗಳು, ಹೀನಾಯವಾಗಿ ಇವಳೇನೋ ರಹಸ್ಯ ಪಾಪ ಮಾಡಿರೋದ್ರಿಂದನೇ ಅವಳಿಗೆ ದೇವರು ಈ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಈ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವಳು ಇಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ಅವಳನ್ನ ಚುಚ್ಚಿ ಮಾತಾಡಿರ್ಬೋದು. ಮಕ್ಕಳನ್ನು ಕೂಡ ಅವಳ ಹತ್ರ ಹೋಗ್ಬೇಡ, ನೀವು ಕೂಡ ಹೊಲೆಯರಾಗ್ತೀರಾ, ಗಲೀಜಾಗತ್ತೆ, ನಿಮ್ಮ ಲೈಫ್ ಕೂಡ, ನಿಮ್ಮ ಮೇಲ್ ಕೂಡ ಅದು ಗಲೀಜಾಗತ್ತೆ, ಅವಳಲ್ಲಿರುವ ಹೊಲಸು ನಿಮ್ಮ ಮೇಲೆ ಕೂಡ ಅಂಟ್ಕೊಳ್ಳುತ್ತೆ ಅಂತ ಮಕ್ಕಳನ್ನು ಕೂಡ ತಡೆದಿರ್ಬೋದು. ಅವಳೊಟ್ಟಿಗೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳು ಇದ್ದಿರಲ್ಲ ಅನ್ಸುತ್ತೆ. ಅವಳನ್ನ ಅರ್ಥ ಮಾಡಿಕೊಳ್ಳದೆ ಎಷ್ಟೋ ಜನ ಹೋಗಿರ್ಬೋದು. ಅವಳು ಒಂಟಿಯಾಗಿ ಬಾಗಿಲು ಹಾಕೊಂಡು ಎಷ್ಟು ಹತ್ಲು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಕೆಲವು ಸಮಯದಲ್ಲಿ 3-4 ದಿನದಲ್ಲೇ ನಮ್ಗೆ ಊಟ ಕೂಡ ಮಾಡೋಕ್ಕಾಗಲ್ಲ. ಅದು ಇವಳು 12 ವರ್ಷದಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು. ನನಗನ್ಸುತ್ತೆ ಅವಳು ಖಂಡಿತ ನಿಂತು ನಡ್ಕೊಂಡು ಬಂದಿರಲ್ಲ. ಅವಳು ಮೊಣಕಾಲು ಹಾಕಿ ಅವಳು ನಡ್ಕೊಂಡು ಬಂದಿರಬೇಕು. ತನ್ನ ಮೊಣಕಾಲಿನ ಮೇಲೆ ಅವಳು ಎಲ್ಲರ ಮಧ್ಯದಲ್ಲಿ, ಆ ಜನಗಳ ಮಧ್ಯದಲ್ಲಿ ನುಸುಳಿಕೊಂಡು ಸಂಧ್ಯೆಯಲ್ಲಿ ತೂರ್ಕೊಂಡು ಬಂದಿರಬೇಕು. ನಾನು ಹೇಗಾದರೂ ಮಾಡಿ ಇವತ್ತು ನನ್ನ ಸೌಖ್ಯವನ್ನು ಹೊಂದ್ಕೊಳ್ಳೇಬೇಕು, ನನಗೆ ಏಸಪ್ಪ ನನ್ನ ಬಿಡುಗಡೆ ಕೊಡಲೇಬೇಕು
ಅಂತ ಎಷ್ಟು ಹತ್ಕೊಂಡ್ ಬಂದ್ಲು ಗೊತ್ತಿಲ್ಲ. ಅವಳು ಎಲ್ಲರೂ ನಡ್ಕೊಂಡು ನಿಂತ್ಕೊಂಡು ಎಲ್ಲರನ್ನ ಒಬ್ಬರನ್ನೊಬ್ರು ತಳ್ಕೊಂಡು ಆ ಜನ ಸಮೂಹದಲ್ಲಿ ಹೋಗ್ತಾ ಇರುವಾಗ ಈ ಹೆಣ್ಣು ಮಗಳು ಸಹಾಯವಿಲ್ಲದೆ ಒಬ್ಬಳೆ ಮೊಣಕಾಲಿನ ಮೇಲೆ ಆ ಜನಗಳ ಸಂಧಿಯಲ್ಲಿ ಬರುವಾಗ ಎಷ್ಟು ಜನ ಚಪ್ಪಲಿ ಹಾಕೊಂಡು ಅವಳ ಕೈಗಳ ಮೇಲೆ ತುಳಿದು ಹಾಕಿದ್ರೇನು, ಅವಳ ಕಾಲುಗಳ ಮೇಲೆ ತುಳಿದು ಹಾಕಿದ್ರೇನು. ಈಗತ 2-3 ದಿನದಲ್ಲಿ ನಾವು ನೋಡಿದ್ವಿ, ಅದು ಕ್ರಿಕೆಟ್ RCB ಸೆಲೆಬ್ರೇಷನ್ ಕಾಂಪಿಟೇಷನ್ ಆದ್ಮೇಲೆ ಅದು ಸೆಲೆಬ್ರೇಷನ್ ಅಲ್ಲಿ ಅವರು ಪ್ರೊಸೆಷನ್ ಹೋಗುವಾಗ ಅವ್ರನ್ನ ನೋಡ್ಬೇಕು ಅಂತ ಕಂಠೀರವ ಸ್ಟೇಡಿಯಂ ಅಲ್ಲಿ ನೋಡಕ್ ಬಂದವರು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೋಡಕ್ ಬಂದವರು ಅನೇಕರನ್ನ ತುಳಿದು ಹಾಕ್ಬಿಟ್ರು, ಅನೇಕರು ಸತ್ತು ಹೋದ್ರು. ಆದ್ರೆ ಇವಳನ್ನ ಎಷ್ಟು ಜನ ತುಳಿದ್ರು ಗೊತ್ತಿಲ್ಲ. ಎಷ್ಟು ಜನ ದೂರ ಹೋಗು, ಯಾಕೆ ಬುದ್ಧಿ ಇಲ್ವಾ, ಯಾಕೆ ಬಕ್ಕೊಂಡ್ ಬರ್ತಾ ಇದೆಯಾ ನೀನು ಅಂತ ಬೈದಿರ್ಬೋದು. ಒಂದ್ ವೇಳೆ ಅವಳ ಮುಖವನ್ನು ತೋರಿಸ್ಬಿಟ್ರೆ ಎಲ್ಲಿ ಜನರು ಅವರು ಹೊಲೆರಾಗ್ತಾರೆ ಅಂತ ಹೇಳ್ಬಿಟ್ಟು ಅವಳನ್ನ ದೂರ ಅಟ್ಟಿಸ್ಬಿಡ್ತಾ ಇದ್ರೇನೋ ಅಂತ ಹೇಳಿ ಒಂದ್ ವೇಳೆ ಅವಳು ತಲೆ ಬಗ್ಗಿಸ್ಕೊಂಡು ಅಷ್ಟು ನೋವನ್ನ ಸಹಿಸ್ಕೊಂಡು ಹೋರಾಡ್ಕೊಂಡು ಏಸಪ್ಪನ ಹತ್ತಿರ ಬಂದು ಮತ್ತಾಯ 9ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 21 ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಸೊ ಮತ್ತಾಯ 9:21 ನೋಡುವಾಗ ನಾನು ಹೇಗಾದ್ರೂ ಮಾಡಿ ಯೇಸುಸ್ವಾಮಿಯ ಉಡುಪಿನ ಗೊಂಡೆಯನ್ನು ನಾನು ಮುಟ್ಟಿಬಿಡ್ತೀನಿ ಅಂತ ಹೇಳಿ ಬಂದು ಅವಳು ಮುಟ್ಟಿಬಿಟ್ಲು. ಮುಟ್ಟಿದ ಕೂಡಲೇ ಮಾರ್ಕ 5:29 ನೋಡುವಾಗ ಆಕೆ ಶಿ ವಾಸ್ ಇನ್ಸ್ಟೆಂಟ್ಲಿ ಹೀಲ್ಡ್, ತಕ್ಷಣವೇ ಅವಳಿಗೆ ಸ್ವಸ್ಥತೆ ಆಯಿತು. ಮಾರ್ಕ್ 5:29 ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಅವಳಿಗೆ ಗೊತ್ತಾಗೋಯ್ತು, ಅವಳಿಗೆ ಆ ಬ್ಲಡ್ ಫ್ಲೋ ಸ್ಟಾಪ್ ಆಯ್ತು ಇಮಿಡಿಯೇಟ್ಲಿ. ದೇವರ ಮಹಿಮೆ ಅವಳೊಳಗೆ ಹರಿಯಿತು ಅಂತ ಅವಳು ಚೆನ್ನಾಗಿ ಅದನ್ನ ಗ್ರಹಿಸ್ಕೊಂಡ್ಳು. ಆಕೆಯು ಆ ನಂಬಿಕೆಯಿಂದ ಬಂದ್ಲು, ಬಿಟ್ಟು ಕೊಡ್ಲಿಲ್ಲ. ಪರಿಶ್ರಮದಿಂದ ಜನ ಸಮೂಹದ ಮಧ್ಯದಲ್ಲಿ ಯೇಸುವನ್ನು ಮುಟ್ಟಿದ್ರಿಂದನೇ ಅವಳು ಆ ಬಿಡುಗಡೆಯನ್ನು ಹೊಂದಿಕೊಂಡಳು. ಇವಾಗ ಆಕೆ ನಂಬಿಕೆ ಅಪಾರವಾಗಿತ್ತು. ಅವಳು ಒಬ್ಬಂಟಿಗಳಾಗಿದ್ರು ಕೂಡ, ನಿಸ್ಸಹಾಯಕ ಸ್ಥಿತಿಯಲ್ಲಿದ್ರು ಕೂಡ, ನೋವು, ಹೊಟ್ಟೆ ನೋವು ಏನೇನಾಗ್ತಿತ್ತು ಗೊತ್ತಿಲ್ಲ, ಅದರಲ್ಲಿ ಎಲ್ಲರ ಮಧ್ಯದಲ್ಲಿ ನುಗ್ಗಿಕೊಂಡು ಬಂದು ಯೇಸುಸ್ವಾಮಿಯ ವಸ್ತ್ರದ ಕೊಂಡೆಯನ್ನು ಮುಟ್ಟಿದ್ರಿಂದ ಆಕೆಗೆ ಪರಿಪೂರ್ಣ ಬಿಡುಗಡೆ ಆಯಿತು. ನಾವು ಕೂಡ ಅನೇಕ ಸಾರಿ ನಂಬಿಕೆಯಿಂದ ಇರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆದರೆ ಸದ್ಯುತ್ತರ ಬರಲಿಲ್ವಲ್ಲ ಅಂತ ಸೋತ್ ಹೋಗ್ತೇವೆ. ಈಗ ಈ ಹೆಂಗಸನ್ನು ನೋಡುವಾಗ ಎಲ್ಲ ಕಷ್ಟಗಳಿಂದ ನಮಗಿಂತ ಹೆಚ್ಚಾಗಿ ಅವಳು ಕಷ್ಟಪಟ್ಟರೂ ಕೂಡ ಆಕೆಯ ನಂಬಿಕೆಯ ಮುಖಾಂತರ ಏಸಪ್ಪ ಕೂಡ ಹೇಳ್ತಾರಲ್ಲ, ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥತೆ ಮಾಡಿತು, ಸಮಾಧಾನದಿಂದ ಹೋಗು. ಸೊ ನಂಬಿಕೆಯಿಂದ ಸ್ವಸ್ಥತೆಯನ್ನ ಹೊಂದಿದ ಆ ಮಗಳನ್ನು ನಾವು ನೋಡ್ತೇವೆ. ಇನ್ನೊಂದು ಹೆಣ್ಣು ಮಗಳು, ಈ ಹೆಣ್ಣು ಮಗಳು ಅನ್ಯ ಮತದವಳು. ಇವಳ ಬಗ್ಗೆ ನಾವು ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24-30 ನಾವು ನೋಡ್ತೇವೆ. ಆಕೆಯು ಸುರೋಪೋಯಿ ನಿಕ್ಯರವಳು ಆಗಿದ್ದಳು. ರವಳು ಆಗಿದ್ದಳು. 27ನೇ ವಾಕ್ಯದಲ್ಲಿ ನಾವು ನೋಡುವ, ಅಂದ್ರೆ ಅವಳು ಯಾಕೆ ಬಂದ್ಲಲ್ಲಿ ಅಂತಂದ್ರೆ ಅವಳ ಮಗಳಿಗೆ ಒಂದು ದೆವ್ವ ಹಿಡ್ಕೊಂಡಿತ್ತು. ಆ ಮಗಳನ್ನ ಮನೆಯಲ್ಲಿ ಬಿಟ್ಟು ಬಂದಿದ್ಲು. ಯೇಸುಸ್ವಾಮಿ ಹತ್ರ ಬೇಡ್ಕೊಳ್ಳೋಣ, ಮಗಳಿಗೆ ಆ ದೆವ್ವದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳೋಣ ಅಂತ ಬಂದು, ಒಂದು ಮಗುವಿಗೆ ಹುಷಾರಿಲ್ಲದೆ ಹೋದ್ರೆ ಆ ಮಗುನ ನಾವು ಸಂಭಾಳಿಸಕ್ಕೆ ಆಗಲ್ಲ, ಆ ಮಗು ತಿನ್ಸಕ್ಕಾಗಲ್ಲ, ಮಲಗಿಸಕ್ಕಾಗಲ್ಲ, ಆ ಮಗು ಅಷ್ಟು ಕಷ್ಟಪಡುತ್ತೆ. ಅದರಲ್ಲಿ ಒಂದು ಮಗುಗೆ ದೆವ್ವ ಹಿಡ್ಕೊಂಡಿತ್ತು ಅಂತ ನಾವು ನೋಡುವಾಗ ಆ ತಾಯಿ ಮಗು ಎಷ್ಟು ಕಷ್ಟಪಟ್ಟಿರಬಹುದು. ಇದರಲ್ಲಿ 27ನೇ ವಾಕ್ಯದಲ್ಲಿ ನಾವು ಓದುವಾಗ ಅವಳು ಬಂದು ದೇವ್ರ ಹತ್ರ ಯೇಸುಸ್ವಾಮಿ ಹತ್ರ ಕೇಳುವಾಗ, ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ,
ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಅವಳು ಬಂದು ಸ್ವಸ್ಥತೆಯನ್ನು ಕೇಳ್ತಿದ್ದಾಳೆ, ಆದರೆ ಯೇಸು ಸ್ವಾಮಿ ನಾಯಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅವಳನ್ನ. ಆದರೂ ಕೂಡ ಅದು ಒಂದು ಅವಳಿಗೆ ನಿರಾಶೆ ಆಯಿತು, ಅವಮಾನವಾಯಿತು, ಒಂಟಿಯಾಗಿ ನಿಂತಿದ್ದಳು, ಒಂಟಿತನವನ್ನು ಅನುಭವಿಸಿದ್ಲು. ಆದರೂ ಕೂಡ ಆಕೆ ನಂಬಿಕೆಯನ್ನು ಬಿಟ್ಟು ಕೊಡದೆ ಅವಳು ಆ ಅವಮಾನದ ಮಧ್ಯದಲ್ಲಿ ಅವಳು ಹೇಳ್ತಾಳೆ ವಿಶ್ವಾಸದಿಂದ, ಹೌದು ಸ್ವಾಮಿ. 29ನೇ ವಾಕ್ಯದಲ್ಲಿ ನೋಡುವಾಗ, 28ರಲ್ಲಿ ನೋಡುವಾಗ, ಸ್ವಾಮಿ ಆ ಮಾತು ನಿಜವೇ, ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು, ಆಕೆಯ ನಂಬಿಕೆ ನೋಡ್ರಿ. ಹೌದು ಸ್ವಾಮಿ, ಮಕ್ಕಳು ಮೇಜು ಮೇಲೆ ಕೂತ್ಕೊಂಡು ತಿಂದ್ರು ಕೂಡ ಆ ರೊಟ್ಟಿಯ ತುಂಡುಗಳು ಕೆಳಗೆ ಬಿದ್ದಾಗ ಆ ನಾಯಿ ಮರಿಗಳು ಕೂಡ ತಿಂತವಲ್ಲ, ನನಗೆ ಸಹಾಯ ಮಾಡಿ ಅಂತ ಅವಳು ಬೇಡ್ಕೊತಿದ್ದಾಳೆ. ಇಲ್ಲಿ ನಾವು ನೋಡ್ತೇವೆ ಆಕೆ ನಂಬಿಕೆಯಿಂದ ನಿಂತಿದ್ದಾಳೆ, ಅಲ್ಲಿ ಹೋಗಿಲ್ಲ. ಇದೇ ಮಾತು ನಮ್ಗೆ ಯಾರಾದರೂ ಹೇಳಿದರೆ 1 ಸೆಕೆಂಡ್ ನಿಲ್ತಿರ್ಲಿಲ್ಲ. ಆಕೆ ಗೊತ್ತಿತ್ತು ಯೇಸು ಸ್ವಾಮಿಯಿಂದ ಬಿಡುಗಡೆ ಸಿಗತ್ತೆ ಅಂತ. ಆಕೆ ನಂಬಿಕೆಯಿಂದ ನಿಂತು ಮಗಳೇ ನೀನು ಹೋಗು, ನಿನ್ನ ಮಗಳಿಗೆ ದೆವ್ವ ಬಿಟ್ಟಿದೆ ಅಂತ ಯೇಸು ಸ್ವಾಮಿ ಅವರಿಗೆ ಹೇಳಿದ್ರು. ಆವಾಗ ಅವರು ಮನೆಗೆ ಹೋಗಿ ನೋಡಿದ ಕೂಡಲೇ ಮಗಳಿಗೆ ಆ ದೆವ್ವ ಬಿಟ್ಟು ಹೋಗಿರೋದನ್ನ ಅವರು ವಿಟ್ನೆಸ್ ಮಾಡ್ತಾರೆ, ಸಾಕ್ಷಿಯಾಗಿ ನೋಡ್ತಾರೆ. ಅದನ್ನು ಇಲ್ಲಿ ನಾವು ನೋಡುವಾಗ 7 ಸ್ತ್ರೀಯರು, ಒಬ್ಬರು ನಂಬಿಕೆಯಿಂದ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ಅವರೂ ಬಂದರು. ಇವರು ನಂಬಿಕೆಯಿಂದ ಮಗಳಿಗೆ ಆಗ್ತಿರುವ ಆ ದೆವ್ವದ ತೊಂದರೆಯಿಂದ ಈ ಮಗಳು ಕೂಡ ಅಲ್ಲಿ ಬಂದಳು. ಅವರಿಬ್ಬರು ಅವರ ನಂಬಿಕೆಯನ್ನು ವ್ಯಕ್ತಪಡಿಸಿದ್ರಿಂದ ತಗ್ಗಿಸ್ಕೊಂಡು ಅವರು ದೃಢ ವಿಶ್ವಾಸದಿಂದ ಯೇಸು ಸ್ವಾಮಿ ಹತ್ರ ಬಂದಿದ್ದರಿಂದ ಬಿಡುಗಡೆಯನ್ನು ಹೊಂದಿಕೊಂಡ್ರು. ಈಗ ನಮ್ಮ ಬಾಳಲ್ಲಿ ಕೂಡ ನಾವು ನೋಡ್ಕೊಳ್ಳೋಣ, ಒಂದು ಹೆಣ್ಣು ಮಗಳು ಎಷ್ಟೆಲ್ಲ ಕಷ್ಟಪಡ್ತಾಳೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆ ಪೀರಿಯಡ್ಸ್ ಆಗೋದಿರಲಿ, ಅದರಿಂದ ಬರೋ ನೋವು ಮತ್ತು ನಮಗಿರುವ ಜವಾಬ್ದಾರಿಗಳು ಎಲ್ಲವನ್ನು ಮಾಡುವಾಗಲೂ ಕೂಡ ಅನೇಕ ಹಿಂಸೆ, ಗೋಳಾಟಗಳು. ನಮ್ಮನ್ನು ಯಾರು ಹೊಗಳದೇ ಹೋದರೂ ಪರವಾಗಿಲ್ಲ, ಆದರೆ ನಾವೇನಾದರೂ ಒಂದು ತಪ್ಪು ಮಾಡಿದ್ರೆ ಅದನ್ನು ಹೈಲೈಟ್ ಮಾಡಿ ಚುಚ್ಚಿ ತೋರಿಸುವಾಗ ಎಷ್ಟು ಕಷ್ಟ ಆಗುತ್ತೆ. ಒಂದು ವೇಳೆ ಈ ಹೆಣ್ಣು ಮಕ್ಕಳ ಕೂಟದಲ್ಲಿ ನಿಮ್ಗೆ ಯಾರಿಗಾದರೂ ಈ ಥರ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಶೈತನ ಕಾಟಗಳಿರ್ಬೋದು, ಮನುಷ್ಯರ ತೊಂದರೆಗಳಿರ್ಬೋದು, ನಿಸ್ಸಹಾಯಕ ಸ್ಥಿತಿಯಲ್ಲಿರ್ಬೋದು, ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಇಲ್ಲದೆ ಇರ್ಬೋದು, ನೀವು ಒಬ್ಬಂಟಿಗರಾಗಿರ್ಬೋದು, ಕೆಲಸ ಮಾಡೋ ಜಾಗದಲ್ಲಿ ಅಪೋಸಿಷನ್ಸ್ ಇರ್ಬೋದು, ಮನೆಯಲ್ಲಿ ನೆಮ್ಮದಿಯಾಗಿ ಮಲಗ ಕೂಡ ಆಗದೆ ಹಗಲಲ್ಲಿ ಜನಗಳ ಕಾಟ, ರಾತ್ರಿಯಲ್ಲಿ ಶೈತನ ಕಾಟ ಇರ್ಬೋದು, ನಿಮ್ಮ ಶರೀರದಲ್ಲಿ ಆಗ್ತಿರೋ ವೇದನೆ ಇರ್ಬೋದು, ಡಾಕ್ಟರ್ಸ್ ನಿಮ್ಮನ್ನು ಕೈ ಬಿಟ್ಟಿರ್ಬೋದು. ಯಾಕೆ ಸ್ವಾಮಿ ನಾನು ಏನು ಪಾಪ ಮಾಡಿದೆ, ನಾನು ಇಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ನೀವು ಅಗಲಾಯಿಸ್ತಾ ಇರ್ಬೋದು. ನಿಮ್ಮ ಕಣ್ಣೀರೇ ನಿಮಗೆ ನೀರಾಗಿರ್ಬೋದು, ರಾತ್ರಿ ಹಗಲು ಅಳ್ತಾ ಇರ್ಬೋದು. ನೀವು ಚಿಂತೆ ಮಾಡಬೇಡಿ. ರಕ್ತ ಕುಸುಮ ರೋಗಿಯಾಗಿದ್ದ ಹೆಣ್ಣು ಮಗಳು ವಿಶ್ವಾಸ ಕಳ್ಕೊಂಡಿಲ್ಲ, ಒಂಟಿಯಾಗಿದ್ಲು. ಅಲ್ಲಿ ನೋಡುವಾಗ ನಾವು ನಿಲ್ಲಕ್ಕೆ ಶಕ್ತಿ ಇರಲಿಲ್ಲ. ನನಗೆ ಗೊತ್ತಿರೋವರೆಗೂ ಅವಳ ಔಟ್ವರ್ಡ್ ಅಪಿಯರೆನ್ಸ್ ನೋಡುವಾಗ, ಅವಳ ಮುಖವನ್ನು ನೋಡುವಾಗ ಎಷ್ಟು ವೀಕ್ ಆಗಿರ್ಬೋದು, ಬರೀ ಎಲುಬು ಚರ್ಮ ಆಗಿರ್ಬೋದು ಅವಳ ಶರೀರ. ಎಲ್ಲರೂ ಹೇಳಿರ್ಬೋದು 12 ವರ್ಷದಿಂದ ನೀನು ಸಫರ್ ಮಾಡ್ತಾ ಇದೀಯಾ, ಇನ್ಮೇಲೆ ನೀನು ಉಳಿಯಲ್ಲ ಅಂತ ಹೇಳಿರ್ಬೋದು. ನಿಮ್ಮ ಎಕ್ಸ್ರೇಸ್ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇಲ್ಲ ಮುಗೀತು, ನೀವು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿರ್ಬೋದು. ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ನಾನು ಯಾಕೆ ಈ ಥರ ಯೇಸು ಸ್ವಾಮಿ ಹತ್ರ ನಾನು ಕೂಡ ವಿಶ್ವಾಸದಿಂದ ಒಂದು ಆಪರೇಷನ್ ಇಲ್ಲದೆ ಸೌಖ್ಯ ಹೊಂದಬೇಕು ಅಂತ ನಿಮ್ಮ ಹೃದಯದಲ್ಲಿ ಆಸೆ ಇರ್ಬೋದು. ಚಿಂತೆ ಮಾಡಬೇಡಿ. ಈ ಹೆಣ್ಣು ಮಕ್ಕಳಿಗೆ, ಈ ರಕ್ತ ಕುಸುಮ ರೋಗಿಯಾದ ಸ್ತ್ರೀಗೂ ಮತ್ತು ಈ ಮಗುವಿಗೆ ದೆವ್ವ ಹಿಡಿದ
ಆ ಮಗುವಿನ ತಾಯಿಗೂ ಕೂಡ ಬಿಡುಗಡೆ ಕೊಟ್ಟ ಕರ್ತನು ಇವತ್ತು ನಿಮಗೂ ನನಗೂ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಕುರುಡಿ ರಾಯಚೂರಲ್ಲಿ ಒಬ್ಬರು ದೊಡ್ಡ ಒಂದು ಅಂಕಲ್, ಅವರಿಗೆ ಬಂದ್ಬಿಟ್ಟು ಹಾರ್ಟ್ ಪ್ರಾಬ್ಲಮ್ ಇದ್ದಿದೆ. ಅದರಿಂದ ಮುಖ ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬಂದ್ಬಿಡ್ತು. ರಾಯಚೂರಲ್ಲಿರೋ ಡಾಕ್ಟರ್ಸ್ ಹೇಳಿದ್ರಂತೆ, ನೀವು ಇಮಿಡಿಯೇಟ್ ಬ್ಯಾಂಗ್ಳೂರ್ಗೆ ಹೋಗಿ ನಿಮ್ಮನ್ಸಲ್ಲಿ ಜಯದೇವಲ್ಲಿ ಅಡ್ಮಿಟ್ ಆಗಬೇಕು, ನೀವು ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು, ಇಲ್ಲಾಂದ್ರೆ ನೀವು ಉಳಿಯಲ್ಲ ಅಂತ ಹೇಳಿದ್ರಂತೆ. ಅವ್ರ ಹತ್ರ ಅವರು ಕೂಲಿ ಕೆಲಸ ಮಾಡೋರು, ಹತ್ತಿ ಬಿಡಿಸೋರು. ಅದರಿಂದ ಅವ್ರ ಹತ್ರ ದುಡ್ಡು ಇಲ್ಲದೆ ಹಾಗೆ ಹೀಗೆ ಏನೋ ಟ್ಯಾಬ್ಲೆಟ್ಸ್ ತೊಗೊಂಡು, ಡಾಕ್ಟರ್ಸ್ ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ತೊಗೊಂಡು ಅವ್ರ ಪಾಸ್ಟ್ ಹತ್ರ ಎಲ್ಲ ಪ್ರೇಯರ್ ಮಾಡಿಸ್ಕೊಂಡು ನಮ್ಮ ಮನೆಗೂ ಫೋನ್ ಮಾಡ್ತಿದ್ರು. ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ವಿ. 1 ವರ್ಷ ಕಳೆದು ಹೋಯ್ತು. ಆದರೆ ತುಂಬ ಸೀರಿಯಸ್ ಆಗಿಬಿಟ್ರು. ಅವ್ರನ್ನ ಹೊರಗೆ ಮನೆಯಿಂದ ಆಚೆ ಮಂಚದ ಮೇಲೆ ಮಲಗಿಸಿದಾರಂತೆ. ಅಕ್ಕಪಕ್ಕದವ್ರು ಸ್ವಂತದವ್ರು ಬಂದು ಅವ್ರ ಮಗಳಿಗೆ ಹೇಳ್ತಾರಂತೆ, ಇನ್ನು ನಿನ್ನ ತಂದೆ ಒಂದಿನೂ ಉಳಿಯೋ ಹಾಗೆ ಕಾಣ್ತಾ ಇಲ್ಲ ಅಂತ. ಅವ್ರ ಮಗಳು ಮರಿಯಾ ಅಂತ, ಅವಳು ತುಂಬ ಹೊತ್ತು ಪ್ರಾರ್ಥನೆ ಮಾಡಿಕೊಂಡು, ಇಲ್ಲ ನನ್ನ ತಂದೆನ ಜಯದೇವ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಪ್ಲ್ಯಾನ್ ಮಾಡಿದಾಗ ಅವ್ರ ದೊಡ್ಡ ಅಣ್ಣ, ಅವನ ಹೆಸರು ಏಸಪ್ಪ, ಅವನು ಕುಡುಕ, ಅವ್ನು ಹೇಳಿದ್ನಂತೆ, ನನ್ನ ತಂದೆನ ಕರ್ಕೊಂಡೋಗಿ ಅಲ್ಲೇನೋ ಸತ್ತಿದ್ರೆ ಆ ಜವಾಬ್ದಾರಿ ನಿಮ್ಮದು. ಡಾಕ್ಟರ್ ಹೇಳಿದಾರಲ್ಲ, ಇಲ್ಲೇ ಸತ್ತು ಹೋಗ್ಲಿ, ಮಣ್ಣು ಮಾಡಿಬಿಡ್ತೀನಿ ನಾನು ಅಂತ. ಆದರೂ ಮಗಳು ಯೇಸು ಸ್ವಾಮಿ ಮೇಲೆ ನಂಬಿಕೆಯಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ವಿ ಅವ್ರ ಜೊತೆ ಸೇರಿ. ಅವ್ರು ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡಿದ್ರು. ಬ್ಯಾಂಗ್ಳೂರು ಜಯದೇವ ಕರ್ಕೊಂಬಂದರು. 3ನೇ ದಿನ ನೋಡಿದ್ರೆ, ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿದ್ವಿ, ಅಷ್ಟು ಸೀರಿಯಸ್ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಮನೆಗೆ ಬಂದ್ಬಿಟ್ವಿ. ಆದರೆ 3ನೇ ದಿನ ಮಧ್ಯರಾತ್ರಿ ನನಗೆ ಸಹಾಯ ಮಾಡಿ, ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆ ಹತ್ರ ಎಲ್ಲ ಅಂತ ಹತ್ಕೊಂಡು ಪ್ರೇ ಮಾಡ್ತಿದ್ದಂತೆ. ಸಡನ್ನಾಗಿ ಒಂದು ಬೆಳಕು ಮೇಲಿಂದ ಬಂದು ಆತನ ಎದೆ ಮೇಲೆ ಬಿದ್ದಿದೆ. ಅಯ್ಯಪ್ಪ ಮೇಲೇನೋ ನೋಡಿದರೆ ICU ಅಲ್ಲಿ ತನ್ನ ಚೆಸ್ಟನ್ನು ನೋಡ್ಕೋತಾ ಇದಾರಂತೆ. ಸ್ವಲ್ಪ ಹೊತ್ತಿತ್ತಂತೆ. ಈ ಕಡೆ ಒಂದು ದೇವದೂತ, ಆ ಕಡೆ ಒಂದು ದೇವದೂತ. ಅವ್ರು ತೆಲುಗು ಅವರು. ಆ ದೇವದೂತ ಒಬ್ಬ ಹೇಳಿದ್ನಂತೆ ಇನ್ನೊಬ್ಬನಿಗೆ, ಇನ್ನು ನಮ್ಮಿಂದ ಏನೂ ಸಾಧ್ಯ ಇಲ್ಲ, ಏನಿದ್ರು ದೇವರೇ ಅವನಿಗೆ ಸಹಾಯ ಮಾಡಬೇಕು ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದು ಕೂಡ ಕೇಳಿಸ್ಕೊಂಡಂತೆ. ಅಷ್ಟೇ, ಆ ಬೆಳಕು ಸ್ವಲ್ಪ ಹೊತ್ತು ಆತನ ಎದೆ ಮೇಲೆ ಹಾಗೇ ಇದ್ದಿದೆ. ಅದಾದ್ಮೇಲೆ ಆ ಅಪ್ಪ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲ ರಿಪೋರ್ಟ್ ನಾರ್ಮಲ್. ಡಾಕ್ಟರ್ಸ್ಗೆ ನಂಬಕ್ಕಾಗ್ಲಿಲ್ವಂತೆ. ಅವತ್ತು ಮಧ್ಯಾಹ್ನದವರೆಗೂ ಎಲ್ಲ ರಿಪೋರ್ಟ್ಸ್ ಅವ್ರದ್ದು ಚೆಕ್ ಮಾಡಿದ್ದಾರೆ. ಹಾರ್ಟ್ ಬೀಟು, ಅದು ECG ಏನೇನೋ ಚೆಕ್ ಮಾಡಿದ್ದಾರೆ. ಎಲ್ಲ ರಿಪೋರ್ಟ್ ನಾರ್ಮಲ್ ಅಂತ ಹೇಳಿ 3 ಗಂಟೆಗೆಲ್ಲ ಡಿಸ್ಚಾರ್ಜ್ ಅಂತ ಹೇಳಿದ್ರಂತೆ. ಇಲ್ಲ ರೀ, ನಾವು ನಾಳೆ ಹೋಗ್ತೀವಿ ಅಂತ ಪರ್ಮಿಷನ್ ತಗೊಂಡು 4ನೇ ದಿನ ಹೋದ್ರು. ನಾವು ಹೋಗಿ ಆ ರಿಪೋರ್ಟ್ ಎಲ್ಲ ತೆಗೆದು ನೋಡಿ ಯೇಸು ಸ್ವಾಮಿಗೆ ಸ್ತೋತ್ರ ಹೇಳಿದ್ವಿ. ಹೋಗುವಾಗಲೂ ಕೂಡ ಅಲ್ಲೊಂದು ಡಾಕ್ಟರ್ ಹೇಳಿದ್ನಂತೆ, ಉಳಿದ್ರು ಒಂದು 4 ತಿಂಗಳು ಅಥವಾ 4 ದಿನ ಉಳಿಬೋದು, ಇಷ್ಟೇ ನಿಮ್ಮ ಮಾವ ಅಂತ ಹೇಳಿ ಕಳಿಸಿದ್ರಂತೆ. ಅದ್ರ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು. 4 ತಿಂಗಳೆಲ್ಲ ರೀ, ಈಗ 4 ವರ್ಷ ಆಗೋಯ್ತು. ಇನ್ನು ಜೀವಂತವಾಗಿದ್ದಾರೆ. 4 ಮೊಮ್ಮಕ್ಕಳನ್ನು ನೋಡ್ಕೋತಾ ಇದ್ದಾರೆ. ಅವರ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಎತ್ತುಗಳನ್ನು ನೋಡ್ಕೋತಾ ಇದ್ದಾರೆ. ಆದರೆ ನನ್ನ ತಂದೆ ಸತ್ತು ಹೋಗ್ಲಿ, ಬೇಡ ಕರ್ಕೊಂಡು ಹೋಗೋದು, ಡಾಕ್ಟರ್ ಹೇಳ್ಬಿಟ್ರು ಅಂತ ಹೇಳಿದ ಅವರ ಮಗ ಹೆಚ್ಚಾಗಿ ಕುಡಿದು 2ನೇ ಹೆಂಡತಿ ಪ್ರೆಗ್ನೆಂಟ್ ಇರುವಾಗ ಕರ್ನೂಲಲ್ಲಿ ಅವನು ಸತ್ತೋದ. ಮಗು ಹುಟ್ಟುಂತ ಗೊತ್ತಾಯ್ತು, ಮಗು ನೋಡ್ಬೇಕು ಅಂತ ಹತ್ನಂತೆ. ಬೆಳಗ್ಗೆ ಮಗು ಹುಟ್ಟಿದೆ, ನೈಟ್ ಏನೋ ಅವನು ಸತ್ತೋದ. ಆ ಮಗು ನೋಡ್ಲಿಲ್ಲ, ಮಗು ಕೂಡ ತಂದೆ ನೋಡ್ಲಿಲ್ಲ. ಆದರೆ ಈ ದಾವಿದಪ್ಪ ಹೇಳ್ತಾ ಇದ್ರು, ಅಮ್ಮ ನಾನು ಯೇಸು ಸ್ವಾಮಿ ಕೊಟ್ಟಿರೋ ಈ ಪ್ರಾಣದಲ್ಲಿ ಜೀವಿಸ್ತಾ ಇದ್ದೀನಿ. ಇಟ್ಟರು ಆತನಿಗೆ ಸ್ತೋತ್ರ, ಎತ್ಕೊಂಡ್ರು ಆತನಿಗೆ ಸ್ತೋತ್ರ. ನಾನು ಆತನ ಕಡೆ ಹೊಟ್ಟೋಗ್ತೀನಮ್ಮ, ನನಗೇನು ಚಿಂತೆ ಇಲ್ಲ ಅಮ್ಮ ಅಂತ ಹೇಳ್ತಾ ಇದ್ರು. ಇವತ್ತು ಕೂಡ ಜೀವಂತವಾಗಿದ್ದಾರೆ. ಅವರ ಹೆಂಡತಿಯ ಅಕ್ಕ ಯೇಸು ಸ್ವಾಮಿಯ ಮಹಿಮೆಗಾಗಿ ಹೇಳ್ತದೆ. ಅವ್ರ ಹೆಸರು ಆನಂದಮ್ಮ ಅಂತ. 50 ವರ್ಷ, ಇವಾಗ 2 ವರ್ಷದ ಹಿಂದೆ ಆಕೆಯ ಗರ್ಭಚೀಲ ಇಳಿದು ಮೊಣಕಾಲ್ವರೆಗೂ ಬಂದಿತ್ತಂತೆ. 8 ತಿಂಗಳು ಕೂತ್ಕೊಳ್ಳೋಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಸಡನ್ ಆಗಿ ಅದು ಸೀರೆ ಎಲ್ಲ ಟಚ್ ಆಗಿ ಉರಿತೈತಂತೆ, ತೊಡೆಗೆ ಟಚ್ ಆಗಿ ಉರಿತಾ ಇತ್ತಂತೆ. ಸೊ ದೇವ್ರ ಕೃಪೆಯಿಂದ ಅವರು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮಗೆ ಫೋನ್ ಮಾಡಿ. ಅವ್ರ ಚರ್ಚ್ ಪಾಸ್ಟ್ರು ಪ್ರೇ ಮಾಡಿದ್ದಾರೆ, ಅವ್ರ ಸ್ವಂತದವ್ರ ಮನೆಯವರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ನಾವು ಕೂಡ ಅವ್ರ ಜೊತೆ ಸೇರಿ ಪ್ರಾರ್ಥನೆ ಮಾಡಿದ್ವಿ. ರಾತ್ರಿ 9 ಗಂಟೆಗೆ ಪ್ರಾರ್ಥನೆ ಮಾಡಿದ್ವಿ. ಆಮೇಲೆ ಆ ಅಮ್ಮ ಪ್ರಾರ್ಥನೆ ಎಣ್ಣೆನ ಕೂಡ ಹಚ್ಕೊಂಡು, ಅಲ್ಲಿ ಹಚ್ಕೊಳ್ಳೋದ ಅಂತ, ಹೌದು ನಾವು 1,000 ವರ್ಷ 1 ದಿನದ ಹಾಗೆ ಯೇಸು ಸ್ವಾಮಿಗೆ ನಾವು ಸಣ್ಣ ಮಕ್ಕಳೇ ಅಮ್ಮ ಅವ್ರ ಕೈಯಲ್ಲಿ ಅಂತ ಹೇಳಿದಾಗ
ಅವರು ಸ್ವಲ್ಪ ನೀರಲ್ಲಿ ಕೂಡ ಪ್ರಾರ್ಥನೆಯನ್ನು ಮಿಕ್ಸ್ ಮಾಡಿ ಕುಡಿದು ಆ ಜಾಗದಲ್ಲಿ ಕೂಡ ಹಚ್ಕೊಂಡಂತೆ. ರಾತ್ರಿ ಮಲಗಿದವರು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದಾರೆ. 8 ತಿಂಗಳು ಅವ್ರು ನಿದ್ದೆನೇ ಮಾಡಿಲ್ವಂತೆ, ಅಷ್ಟು ಉರಿ. ಆದರೆ ಯಾವತ್ತು ರಾತ್ರಿ ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆದ್ದು ನೋಡಿದಾಗ ಅರ್ಧ ಗರ್ಭಚೀಲ ಒಳಗೆ ಹೋಗಿತ್ತು. ಯೇಸು ಸ್ವಾಮಿಗೆ ಸ್ತೋತ್ರ. ಮತ್ತೆ 2ನೇ ದಿನ ನಾವೆಲ್ಲರೂ ಕೂಡಿ ಅವ್ರ ಜೊತೆ ಪ್ರಾರ್ಥನೆ ಮಾಡಿದ್ವಿ. ಮತ್ತೆ ಒಳ್ಳೆ ನಿದ್ದೆಯನ್ನು ಕೊಟ್ಟಿದ್ದಾರೆ 2ನೇ ದಿನ ಯೇಸು ಸ್ವಾಮಿ. 3ನೇ ದಿನ ಎದ್ದು ನೋಡಿದಾಗ ಗರ್ಭಚೀಲ ಹೊರಗಿಲ್ಲ. ಅವರು ನೋಡಿದ ಡಾಕ್ಟರ್ ಹೇಳಿದ್ರಂತೆ 25,000 ಆಗತ್ತೆ ಗರ್ಭ ತೆಗಿಯಕ್ಕೆ, ಅರೇಂಜ್ ಮಾಡ್ಕೊಂಡ್ ಬನ್ನಿ ಅಂತ. ಅವ್ರ ಹತ್ರ ಹೋಗಿ ತೋರಿಸುವಾಗ ಡಾಕ್ಟರ್ ಹೇಳಿದ್ರಂತೆ ಎಲ್ಲಾದ್ರೂ ಹೋಗಿ ಆಪರೇಷನ್ ಮಾಡ್ಕೊಂಡಿ ಅಮ್ಮ ಅಂತ. ಇಲ್ಲ ಡಾಕ್ಟ್ರೇ, ನಾವು ಯೇಸು ಸ್ವಾಮಿನ ಮೊಕ್ಕೊಂಡ್ವಿ ಅಂತ. ಅವ್ರು ತೆಲುಗವರು, ನಾವು ಯೇಸು ಸ್ವಾಮಿನ ಬೇಡ್ಕೊಂಡ್ವಿ ಅಷ್ಟೇ ಹೇಳಿದ್ರಂತೆ. ಆ ಡಾಕ್ಟರ್, ಹಿಂದೂ ಡಾಕ್ಟರ್ ಹೇಳಿದ್ರಂತೆ, ಅದೇ ಯೇಸು ಸ್ವಾಮಿ ನಿಮಗೆ ಸೌಖ್ಯ ಮಾಡಿದಾರಮ್ಮ, ಚೆನ್ನಾಗಿ ಮಾಡಿದ್ದಾರೆ. ನಿನ್ನ ಗರ್ಭ ಇಳಿದಿರೋ ಗರ್ಭವನ್ನ ತನ್ನ ಜಾಗದಲ್ಲಿ ಅದನ್ನ ಎಲ್ಲಿರ್ಬೇಕೋ ಅಲ್ಲಿ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ಅಂತ. ಹೌದು ಪ್ರಿಯರೇ, ಯೇಸು ಸ್ವಾಮಿ ಕೈಯಲ್ಲಿ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಒಂದೇ ಒಂದು, ನಾವು ನಂಬಬೇಕು, ಆತನ ಹತ್ರ ಬೇಡ್ಕೋಬೇಕು, ವಿಶ್ವಾಸದಿಂದ ಕಾಯಬೇಕು. ಹೇಗೆ ಆ ರಕ್ತ ಕುಸುಮ ರೋಗಿ ವಿಶ್ವಾಸದಿಂದ, ನಂಬಿಕೆಯಿಂದ ಆ ಕಷ್ಟಗಳ ಮಧ್ಯದಲ್ಲಿ, ಆ ಜನಗಳ ಮಧ್ಯದಲ್ಲಿ ಹೋರಾಡಿಕೊಂಡು ತನ್ನ ಎಲ್ಲ ಶಕ್ತಿಯಿಂದ ಬಂದು ಯೇಸು ಸ್ವಾಮಿಯ ಉಡುಪಿನ ಗೊನೆಯನ್ನು ಮುಟ್ಟಿದ್ರು, ಹಾಗೆ ನಾವು ಕೂಡ ವಿಶ್ವಾಸದಿಂದ ಯೇಸು ಸ್ವಾಮಿಯನ್ನ ನಂಬಿ ಪ್ರಾರ್ಥನೆ ಮಾಡೋಣ, ಆತನ ಕೈಗೆ ಒಪ್ಪಿಸ್ಕೊಡೋಣ. ದೆವ್ವನ ಬಿಡಿಸೋ ಶಕ್ತಿ ಉಳ್ಳ ದೇವ್ರು ನಮ್ಮ ದೇವರು. ಯಾವುದೇ ರೋಗ ಇದ್ರೂ ಅದರಿಂದ ಸ್ವಸ್ಥತೆಯನ್ನು ಮಾಡುವ ದೇವರು. ನಮ್ಗೆಲ್ಲರಿಗೂ ಗೊತ್ತು, ಎಷ್ಟು ಅದ್ಭುತಗಳನ್ನ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮ ಕುಟುಂಬಗಳಲ್ಲಿ ನಾವು ನೋಡಿದ್ದೇವೆ, ನಾವು ಪರ್ಸನಲ್ ಆಗಿ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ನಮ್ಮ ದೇವರು ನಂಬಿಗಸ್ತನು, ನೀತಿವಂತನು. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಮಾರ್ಪಡದಂತಹ ಕರ್ತನು. ಎಷ್ಟೋ ಸತಿ ಜನಗಳು, ನಾನು ನಿನ್ಗೆ ಇದು ಮಾಡ್ತೀನಮ್ಮ, ನನಗಿದು ಕೊಡ್ತೇನೆ, ನಿಂಗೆ ಸಹಾಯ ಮಾಡ್ತೇನೆ, ಡಾಕ್ಟರ್ ಕೂಡ ಬರ್ಕೊಟ್ಟಿರ್ತಾರೆ, ಇಲ್ಲ ಮೇಡಮ್ ನೀವು ಇದು ಇಷ್ಟು ಟ್ಯಾಬ್ಲೆಟ್ ತಗೊಳ್ಳಿ ಸರೋಗತ್ತೆ ಅಂತ. ಆದರೆ ಏನು ಚೇಂಜಸ್ಸು ಇದ್ದಿರಲ್ಲ. ಆದರೆ ಯೇಸು ಸ್ವಾಮಿ ಹಾಗಲ್ಲ. ಆತನು ಪರಮ ವೈದ್ಯನು, ನಮ್ಮನ್ನು ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತನು, ನಮ್ಮ ಕಣ್ಣೀರನ್ನು ಕಾಣುವ ಕರ್ತನು. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ಕಲ್ವಾರಿ ಶಿಲುಬೆ ಮೇಲೆ ಒಂಟಿಯಾಗಿ ನಮ್ಮ ಎಲ್ಲ ಕಷ್ಟಗಳನ್ನು, ನೋವುಗಳನ್ನು, ಹಿಂಸೆಗಳನ್ನು, ನಮ್ಮ ಗೋಳಾಟಗಳನ್ನು ಎಲ್ಲವನ್ನು ಹೊತ್ಕೊಂಡ್ರು. ತಲೆಯಲ್ಲಿ ಮುಳ್ಳುಕ್ರೀಟ, ಮೈಯೆಲ್ಲ ಜಜ್ಜಲ್ಪಟ್ಟು ನಾವು ಮಾಡಿದ ಪಾಪಗಳೆಲ್ಲ ತನ್ನ ಮೇಲೆ ಫುಲ್ಲಾಗಿ ಹೊತ್ಕೊಂಡು ತನ್ನ ರಕ್ತವನ್ನೆಲ್ಲ ಸುರಿಸಿ, ಕಡೆಯಲ್ಲಿದ್ದ ಸ್ವಲ್ಪ ನೀರನ್ನು ಕೂಡ ಸುರಿಸಿ, ಆ ಸೇವಕನು ಈಟಿಯಲ್ಲಿ ತನ್ನ ಎದೆಗೆ ತೀವಿದಾಗ ಕಡೆಯಲ್ಲಿದ್ದ ನೀರನ್ನು ಕೂಡ ಸುರಿಸ್ಬಿಟ್ಟು ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ನಿಮ್ಮನ್ನು ಎಷ್ಟು ದೂರ ಪ್ರೀತಿ ಮಾಡಿ ನರಕಕ್ಕೆ ಹೋಗಿ ಎಲ್ಲ ಅಧಿಕಾರವನ್ನು ಎತ್ಕೊಂಡು 3ನೇ ದಿನ ಜೀವಿತವಾಗಿ ಈ ಲೋಕದಲ್ಲಿ ಬಂದು ಅನೇಕರಿಗೆ ತಾನು ಜೀವಂತವಾಗಿದ್ದೇನೆ ಅಂತ ಪ್ರೂವ್ ಮಾಡಿಕೊಂಡು ಮತ್ತು ಎಲ್ಲರ ಮಧ್ಯದಲ್ಲಿ ಪರಲೋಕಕ್ಕೆ ಎತ್ತಲ್ಪಟ್ಟನು. ವಿಶ್ವಾಸದಿಂದ ಇನ್ನೊಂದು ವಾಕ್ಯ ಹೇಳುತ್ತಲ್ಲ, ನಾವು ಉನ್ನತದಲ್ಲಿ ನಮ್ಮನ್ನು ಕೂರಿಸ್ಕೊಂಡಿದ್ದಾರಂತೆ. ಆತನ ನಂಬೋರ್ನ ಉನ್ನತದಲ್ಲಿ ಆತನ ಪಕ್ಕ ನಮ್ಮನ್ನ ಕೂರಿಸ್ಕೊಂಡಿದ್ದಾರೆ. ಸೋತ್ ಹೋಗ್ಬೇಡಿ. ಅಯ್ಯೋ, ನನ್ನನ್ನು ನಮ್ಮ ಮನೆಯವರೇ ನಂಬಕ್ಕಾಗ್ತಿಲ್ಲ, ನಂಬ್ತಾ ಇಲ್ವಲ್ಲ, ನನ್ನ ಅರ್ಥ ಮಾಡ್ಕೋತಿಲ್ವಲ್ಲ ಅಂತ ಕಣ್ಣೀರು ಹಾಕ್ಬೇಡಿ. ನಿಮ್ಗಿರೋ ನೋವಲ್ಲಿ ಎಲ್ಲದಕ್ಕೂ ಸ್ವಲ್ಪ ಅದು ಎತ್ಕೊಡ್ರಿ, ಸ್ವಲ್ಪ ಇದು ಕೊಡ್ರಿ, ಸ್ವಲ್ಪ ನೀರು ಕೊಡ್ರಿ, ನನ್ನನ್ನು ಎಬ್ಬಿಸ್ರಿ ಅಂತ ಕೇಳ ಕೂಡ ನೀವು ಹಿಂಜರಿತಾ ಇರ್ಬೋದು. ನಿಮ್ಮಿಂದ ಎಷ್ಟೋ ಜನಗಳು ಸೌಖ್ಯ ಹೊಂದಿರ್ಬೋದು. ನಿಮ್ಮ ನಂಬಿಕೆಯನ್ನ ಬಲಪಡಿಸ್ಕೊಡ್ರಿ, ಧೈರ್ಯದಿಂದಿರಿ. ನಾನೇನು ಬಿಟ್ಟು ಬಿಡಲ್ಲ, ಎಂದಿಗೂ ತೊರೆಯಲ್ಲ ಅಂತ ಹೇಳಿದ್ದಾನೆ ಯೇಸು ಸ್ವಾಮಿ. ನೊಂದು ಹೋದ ಹೃದಯಕ್ಕೆ ಕರ್ತನು ಸಮೀಪವಾಗಿದ್ದಾನೆ ಅಂತ ವಾಕ್ಯದಲ್ಲಿ ನೋಡ್ತೇವೆ ನಾವು. ಆತನು ಮಾರ್ಪಡದಂತ ಕರ್ತನು, ಆತನು ಸುಳ್ಳಾಡದಂತ ದೇವರು. ನಾನು ಮನುಷ್ಯನ ಸುಳ್ಳಾಡೋದಕ್ಕೆ ಅಂತ ಕೇಳಿದ್ದಾರೆ, ಇಲ್ಲ, ಸರ್ವಶಕ್ತನು, ಸತ್ಯ ದೇವರು. ನನ್ನ ಮಾತು ಬಂಡೆ ನೋಡಿಯುವ ಸುದ್ದಿಯಾಗಿಲ್ವಾ ಅಂತ ಕೇಳಿದ್ದಾರೆ. ಆತನು ದಹಿಸುವ ಬೆಂಕಿಯಾದ ಆತನೇ. ಆತನ ಹೆಸರಲ್ಲಿ ಏನು ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.
ನಮ್ಮ ತಲೆಯನ್ನು ತಗ್ಗಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು, ಅಯ್ಯೋ ನನ್ನ ಎಜುಕೇಶನ್ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ, ನನ್ನ ಹತ್ರ ಇರುವ ದುಡ್ಡು ಎಷ್ಟು ಖರ್ಚು ಮಾಡಿದ್ರು ನನಗೆ ಸಹಾಯ ಆಗ್ತಾ ಇಲ್ಲ, ನನಗೆಲ್ಲರೂ ಕೈ ಬಿಟ್ಬಿಟ್ರು, ನಾನು ಒಬ್ಳೇ ಆಗಿದ್ದೀನಿ, ನನಗೆ ನೋವು ತಡ್ಕೊಳಕ್ಕಾಗ್ತಿಲ್ಲ, ನಾ ಯಾರಿಗೂ ಹೇಳಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಿರುವ ಮಗಳೇ, ರಾಜಾದಿ ರಾಜನಾಗಿರುವ ತಂದೆ ದೇವರ ಮಗಳು ನೀನು. ಏಸಪ್ಪ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಕೊಂಡ್ಕೊಂಡಂತ ಮಗಳು ನೀನು. ಯೆಹೋವನಾದರೂ ಭಯಂಕರ ಶೂರನಾಗಿ ನಮ್ಮ ಸಂಗಡ ಇದ್ದಾನೆ. ಸಂಹಾರಕನನ್ನು ಸೃಷ್ಟಿ ಮಾಡಿರೋದು ನಾನು, ಆದರೆ ನಿನಗೆ ವಿರೋಧವಾಗಿ ಕಲ್ಪಿಸಿರುವ ಯಾವ ಆಯುಧ ಪೂರ್ತಿಯಾಗಲ್ಲ ಅಂತ ಹೇಳಿದ್ದಾರೆ. ನನ್ನ ಹೆಸರಲ್ಲಿ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಸತ್ಯ ಮಾಡಿರೋ ದೇವರು. ಪ್ರೀತಿಯುಳ್ಳ ಯೇಸು ಸ್ವಾಮಿ, ನೀವು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ, ಈ ದಿನಕ್ಕಾಗಿ ಸ್ತೋತ್ರ, ನಮಗೆ ಕೊಟ್ಟ ಪ್ರಾಣಕ್ಕಾಗಿ ಸ್ತೋತ್ರ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದೇವೆ ಅಂತ ಹೇಳಿದಿರಾ. ಹೌದು ಸ್ವಾಮಿ, ನಿಮ್ಮನ್ನು ಬಿಟ್ಟರೆ ಯಾರು ಪರಿಶುದ್ಧರಲ್ಲ. ಆದರೆ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು ಅದನ್ನ ನಿಮ್ಮ ಹತ್ರ ಅರಿಕೆ ಮಾಡಿ ಬಿಟ್ಬಿಟ್ರೆ ಕೃಪೆ ಹೊಂದ್ಕೋತೀವಿ ಅಂತ ಹೇಳಿದಿರಲ್ಲ ಸ್ವಾಮಿ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿ ಬಿಟ್ಬಿಡ್ತೇವೆ. ನಿಮ್ಮ ಕೃಪೆಯ ದಯೆ ಹೊಂದಿಕೊಳ್ಳಲು ಸಹಾಯ ಮಾಡಿ. ಕರ್ತನ ಪ್ರಾರ್ಥನೆಯಲ್ಲಿ ನೀವು ಹೇಳ್ಕೊಟ್ಟ ಹಾಗೆ ನಮಗೆ ವಿರೋಧವಾಗಿ ತಪ್ಪು ಮಾಡಿದವರು ಎಲ್ಲರನ್ನ ಕ್ಷಮಿಸ್ತೇವೆ. ನೀವು ನಮ್ಮನ್ನ ಕ್ಷಮಿಸಿ. ಯೇಸುವಿನ ರಕ್ತ ಸಕಲ ಪಾಪಗಳನ್ನು ನೀಗಿಸಿ ನಮ್ಮ ಶುದ್ಧಿಗೊಳಿಸುತ್ತೆ ಅಂತ ಹೇಳಿದಿರಾ. ಯೇಸುವಿನ ನಾಮದಲ್ಲಿ ನಿಮ್ಮ ಪರಿಶುದ್ಧ ರಕ್ತದಲ್ಲಿ ಅಪ್ಪ ಈ ಪ್ರೋಗ್ರಾಮ್ ನೋಡ್ತಿರೋರು, ಇನ್ಮೇಲೆ ನೋಡಕ್ಕಿರೋರ್ನು ಕೂಡ ನಿಮ್ಮ ಪರಿಶುದ್ಧ ರಕ್ತದಲ್ಲಿ ತೊಳಿರಿ. ನಿಮ್ಮ ಪವಿತ್ರಾತ್ಮನ ಬೆಂಕಿ ಅಭಿಷೇಕದಿಂದ ತುಂಬಿಸ್ರಿ ಸ್ವಾಮಿ. ಎಲ್ಲ ಸಂಕಷ್ಟಗಳಿಂದ ಬಿಡಿಸಿ ಯೇಸುವಿನ ನಾಮದಲ್ಲಿ, ಕುರಿಮರ ರಕ್ತದಲ್ಲೂ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಗಳಿಂದಲೂ ಅಪ್ಪ ನಿಮ್ಮನ್ನ ನಂಬಿ ಬೇಡ್ಕೊತಾ ಇದ್ದೇವೆ. ಭೂಮಿಯಲ್ಲಿ ಏನ್ ಕಟ್ತಿರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ, ಭೂಮಿಯಲ್ಲಿ ಏನ್ ಬಿಚ್ಚತಿರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ ಅಂತ ಹೇಳಿದ್ರ. ಕುರಿಮರ ರಕ್ತದಲ್ಲೂ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಗಳಿಂದಲೂ ನಮ್ಮೊಬ್ಬೊಬ್ಬರ ಬಾಳಲ್ಲಿರುವ ಎಲ್ಲ ಶೈತನ ಬಂಧನಗಳನ್ನ ಯೇಸುವಿನ ನಾಮದಲ್ಲಿ ಮುರಿತಾ ಇದ್ದೇವೆ ನಾವೆಲ್ಲರೂ ಒಂದೇ ಮನಸ್ಸಿನಿಂದ. ಅಪ್ಪ ನೀವೇ ನಿಮ್ಮ ಗಾಯಗೊಂಡ ಹಸ್ತವನ್ನ ಒಬ್ಬೊಬ್ಬರ ಮೇಲೆ ಇಟ್ಟು ಆಶೀರ್ವದಿಸು. ನಾನು ದೂರಕ್ಕೂ ಸಮೀಪಕ್ಕೂ ಕರ್ತನು ಅಂತ ಹೇಳಿದಿರಲ್ಲ, ನನ್ನ ವಾಕ್ಯಗಳನ್ನು ಕಳುಹಿಸಿ ಸೌಖ್ಯಪಡಿಸಿದ್ದೇನೆ ಅಂತ ಹೇಳಿದಿರಲ್ಲ. ಅಪ್ಪ ನೀವು ಒಬ್ಬೊಬ್ಬರ ಮನೆಗಳಲ್ಲಿ ನೀವು ಹೋಗಿ ನಿಮ್ಮ ರಾಜಕುಮಾರರುಗಳನ್ನ ಒಬ್ಬೊಬ್ಬರನ್ನ ಮುಟ್ಟಿ ಸೌಖ್ಯ ಮಾಡಿ ಸ್ವಾಮಿ. ತಲೆಯಿಂದ ಹಿಡಿದು ಕಾಲ್ವರೆಗೂ ನಿಮ್ಮ ಪರಿಶುದ್ಧ ರಕ್ತವು ಹರಿಯಲಿ ಯೇಸುವಿನ ನಾಮದಲ್ಲಿ. ಗಡ್ಡೆಗಳಿದ್ರೆ ಅದು ಮಾಯವಾಗಿ ಹೋಗ್ಲಿ ಅಂತ ಆಜ್ಞೆ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಜಾಯಿಂಟ್ ಪೇನ್ಸ್ ಎಲ್ಲ ಹೀಲ್ ಆಗ್ಲಿ ಅಂತ ಆಜ್ಞೆ ಮಾಡ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಎಲ್ಲ ನರನಾಡಿಗಳಲ್ಲಿ ಫೈಬ್ರಾಯ್ಡ್ ನರ್ವ್ಸ್, ವೇನ್ಸ್ ಇರುವ ವೆರಿಕೋಸ್ ವೇನ್ಸ್, ಸ್ಪೈಡರ್ ವೇನ್ಸ್ ಏನೇ ಆಗಿರ್ಲಿ ಯೇಸುವಿನ ನಾಮದಲ್ಲಿ ಕ್ರಿಸ್ತನ ರಕ್ತವು ಹರಿಯಲಿ. ಯೇಸುವಿನ ನಾಮದಲ್ಲಿ ಕ್ರಿಸ್ತನ ಜೀವನ ಹೊಂದ್ಕೊಳ್ಳಿ, ಪರಿಪೂರ್ಣ ಬಿಡುಗಡೆ ಆಗಲಿ ಅಂತ ಬೇಡ್ಕೊತಾ ಇದ್ದೇವೆ ಸ್ವಾಮಿ. ಜಾಯಿಂಟ್ಸ್ ಅಲ್ಲಿ ಜೆಲ್ ಇಲ್ಲದೆ ಅಪ್ಪ ಆ ಮೂಳೆ ಸೌದೋಗಿರುವ ಹೆಣ್ಣು ಮಕ್ಕಳ ಶರೀರದಲ್ಲಿರುವ ನೋವುಗಳು ಯೇಸು ನಾಮದಲ್ಲಿ ಬಿಟ್ಟೋಗಲಿ. ಯೇಸು ಸ್ವಾಮಿ ಹೊಸ ಜೆಲ್ಗಳನ್ನ ನಿಮ್ಮ ಮಕ್ಕಳ ಜಾಯಿಂಟ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾಗಿ ಬೇಡ್ಕೊತಾ ಇದ್ದೇವೆ. ಸೊಂಟ ನೋವು ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ಕಿಡ್ನೀಸ್ ಅಲ್ಲಿ ಏನಾದ್ರೂ ಕಲ್ಲುಗಳಿದ್ರೆ ಯೇಸು ನಾಮದಲ್ಲಿ ಕರಗಿ ಹೋಗ್ಲಿ, ಇರೋ ಜಾಗ ಇಲ್ಲದೆ ಹೋಗ್ಲಿ ಅಂತ ಆಜ್ಞೆ ಮಾಡ್ತಾ ಇದ್ದೇವೆ. ಯಾರಾದ್ರೂ ಹೃದಯದಲ್ಲಿ ಪ್ರಾಬ್ಲಮ್ಸ್ ಇದ್ರೆ, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಅಥವಾ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ ಯೇಸುವಿನ ನಾಮದಲ್ಲಿ ಅವರ ಹೃದಯಗಳನ್ನು, ಒಬ್ಬೊಬ್ಬರ ಹೃದಯಗಳನ್ನು ಮುಟ್ರಿ ಸ್ವಾಮಿ. ನಿಮ್ಮ ಮಕ್ಕಳಿಗೆ ಬಿಡುಗಡೆಯನ್ನು ಕೊಡಿ ಸ್ವಾಮಿ. ತಲೆಯಿಂದ ಹಿಡಿದು ಕಾಲ್ವರೆಗೂ ನಿಮ್ಮ ಪರಿಶುದ್ಧ ರಕ್ತ ಹರಿಯಲಿ ಯೇಸು ಸ್ವಾಮಿ. ನಾವೆಲ್ಲರೂ ತಿಳಿದೇ ಮಾಡಿರುವ ಪಾಪಗಳು, ಶಾಪಗಳು, ವಿರೋಧವಾದ ಮಾತುಗಳು, ಬಲಹೀನತೆಗಳು, ಅವಿಶ್ವಾಸ, ಭಯ, ಕೆಟ್ಟ ಮನುಷ್ಯ ಪ್ಲಾನ್ಸ್, ಪ್ರೇಯರ್ಸ್, ಎಫರ್ಟ್ಸ್, ಕಣ್ಣು ಕಂಡಿರೋ ತಡೆಗಳು, ಕಟ್ಟುಗಳು, ಬಲೆಗಳು, ಮಾಟ ಮಂತ್ರ, ಪೀಡೆ, ಪಿಚಾಚಿಗಳು ಏನೇ ಇದ್ರು ಕೂಡ ಕುರಿಮರ ರಕ್ತದಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಗಳಿಂದಲೂ ಸಬ್ಮಿಟ್ ಯೋರ್ ಸೆಲ್ಫ್ ಅಂಡರ್ ದ ಮೈಟಿ ಹ್ಯಾಂಡ್ ಆಫ್ ಗಾಡ್ ಅಂಡ್ ರೆಸಿಸ್ಟ್ ದ ಡೆವಿಲ್ ಅಂಡ್ ಹೀಲ್ ಫ್ಲೀ ಫ್ರಮ್ ಯು ಅಂತ ಹೇಳಿದ್ರಲ್ಲ. ನಮ್ಮನ್ನೇ ನಿಮಗೆ ಸಮರ್ಪಣೆ ಮಾಡಿ ಯೇಸುವಿನ ನಾಮದಲ್ಲಿ ಎಲ್ಲ ಅಂಧಕಾರ ಕ್ರಿಯೆಗಳನ್ನು ಎದುರಿಸಿ ನಿಲ್ತಾ ಇದ್ದೇವೆ. ಎಲ್ಲ ತಡೆಗಳು, ಕಟ್ಟುಗಳು, ಬಂಧನಗಳನ್ನು ಯೇಸು ನಾಮದಲ್ಲಿ ಕಟ್ಟಿ ಶಪಿಸಿ ಲಯ ಮಾಡ್ತಾ ಇದ್ದೇವೆ ಸ್ವಾಮಿ. ಒಬ್ಬೊಬ್ಬರಿಗೂ ಬಿಡುಗಡೆಯನ್ನು ಕೊಡಿ ಸ್ವಾಮಿ, ಬಿಡುಗಡೆಯನ್ನು ಕೊಡಿ ಸ್ವಾಮಿ. ನಿಮ್ಮ ಮಕ್ಕಳ ಕಣ್ಣೀರನ್ನು ನೋಡಿ ಸ್ವಾಮಿ. ಎಷ್ಟು ಜನಕ್ಕೆ ಸಹಾಯ ಮಾಡಿದವರು, ಎಷ್ಟು ಜನಕ್ಕೆ ಪ್ರಾರ್ಥನೆ ಮಾಡಿದವರು, ಕಷ್ಟಪಡೋರ್ಗೆಲ್ಲ ಹೋಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಸೌಖ್ಯ ಹೊಂದಿಕೊಂಡ ಜನಗಳು ಎಷ್ಟು ಜನ ಸ್ವಾಮಿ ಇವರ ಮುಖಾಂತರ. ಅಪ್ಪ ನಮ್ಮ ವಿಶ್ವಾಸ ಕುಂದಿ ಹೋಗದಂತೆ, ವಿಶ್ವಾಸವನ್ನು
ಪ್ರಾರಂಭಿಸುವಾತನು ನೀವೇ, ಅದನ್ನು ಹೆಚ್ಚಿಸುವಾತನು ನೀವೇ ಅಂತ ನಿಮ್ಮ ವಾಕ್ಯ ಹೇಳ್ತಲ್ಲ. ನಮ್ಮ ವಿಶ್ವಾಸವನ್ನು ಹೆಚ್ಚಿಸು ಸ್ವಾಮಿ. ನಮ್ಮನ್ನು ಬಲವಾಗಿ ಅಭಿಷೇಕ ಮಾಡಪ್ಪ. ನಿಮ್ಮ ಪರಿಶುದ್ಧ ರಕ್ತದಲ್ಲಿ ತೊಳೆಯಿರಿ ಸ್ವಾಮಿ. ನಿಮ್ಮ ಸೇವೆಯನ್ನು ಬಲವಾಗಿ ಮಾಡಲು ಕೃಪೆ ಕೊಡಿ. ಈ ಕಡೆ ಕಾಲಗಳಲ್ಲಿ ಸ್ವಾಮಿ, ಅಳೆದು ಹೋಗುವ ಆತ್ಮಗಳಿಗಾಗಿ ಬೇಡ್ಕೊತಿದ್ದೇವೆ. ರಕ್ಷಣೆ ಹೊಂದದೇ ಇರೋ, ನಿಮ್ಮನ್ನು ಕಂಡುಕೊಳ್ಳದೇ ಇರೋರ್ಗಾಗಿ ಬೇಡ್ಕೊತಿದ್ದೇವೆ. ಯೇಸು ನಾಮದಲ್ಲಿ ಎಲ್ಲ ಶೈತನ ತಡೆಗಳನ್ನು ಮುರಿದು ಹಾಕಿ ಸ್ವಾಮಿ, ನಿಮ್ಮನ್ನು ಸ್ವೀಕರಿಸಲು ಕೃಪೆ ಕೊಡಿ. ನಿಮ್ಮ ಪ್ರೀತಿಯನ್ನ ಅಪ್ಪ ಅವರು ರುಚಿ ನೋಡ ಕೃಪೆ ಕೊಡಿ. ರಕ್ಷಣೆ ಹೊಂದಿರುವ ನಮಗಾಗಿ ಬೇಡ್ಕೊತಿದ್ದೇವೆ. ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿ, ನಿಮ್ಮ ಅಭಿಷೇಕವನ್ನು ಹೆಚ್ಚಿಸಿ, ಆತ್ಮ ಭಾರದಿಂದ ನಮ್ಮನ್ನು ತುಂಬಿಸಿ ಸ್ವಾಮಿ. ಆತ್ಮಗಳನ್ನು ಗೆಲ್ಲುವ ಆ ಅಭಿಷೇಕವನ್ನು ತುಂಬಿಸಿ, ವರದಿಂದ ನಮ್ಮನ್ನು ಅಲಂಕರಿಸಿ, ನಮ್ಮನ್ನು ಬಲವಾಗಿ ಎತ್ತು ಉಪಯೋಗಿಸ್ಕೊಳ್ಳಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಂಡು ಸದ್ಯುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಟ್ಟಲ್ಪಟ್ಟ ಒಬ್ಬೊಬ್ಬ ಹೆಣ್ಣು ಮಗಳು ನಿಮ್ಮ ರಾಜಕುಮಾರ್ತಿಗಳಿಗೆ ನೀವು ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ. ನಿಮ್ಮ ಪ್ರಸನ್ನತೆ ಒಂದೊಂದು ಮನೆಯೊಳಗೆ ಆವರಿಸಿಕೊಳ್ಳಿ. ಯೇಸುವಿನ ಶಕ್ತಿಯುತವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪರಲೋಕದಲ್ಲಿರುವ ನಮ್ಮ ತಂದೆ ಪ್ರಾರ್ಥನೆಯ ಮುಖಾಂತರ ಮುಗಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆಂದು ದಯಪಾಲಿಸು. ನಮಗೆ ವಿರೋಧವಾಗಿ ತಪ್ಪು ಮಾಡಿದವನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಪ್ರೈಸ್ ಲಾರ್ಡ್.